ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಸೊ ಇವತ್ತಿನ ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರೋದು ಕನ್ನಡವೇ ಕೈಲಾಸ ಅಂತ ಹೇಳ್ತಿರೋದು, ಕರ್ನಾಟಕವೇ ಕೈಲಾಸ, ಕನ್ನಡ ನನ್ನ ಕಾಯಕ ಅಂತ ಹೇಳ್ತಿರೋ, ಕನ್ನಡ ನೆಲ ಜಲ ನುಡಿ ಈ ಭಾಷೆ ಏನಿದೆ ಅದಕ್ಕೆ ಯಾರಾದ್ರೂ ಒಂಚೂರು ಅವಮಾನ ಮಾಡಿದ್ರೆ ಅಲ್ಲಿ ಇವ್ರು ನಿಂತ್ಕೊಂಡ್ಬಿಡ್ತಾರೆ. ಎಸ್, ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಅವಮಾನ ಆಗ್ಬಾರ್ದು, ಕನ್ನಡಿಗರಿಗೆ ಯಾವತ್ತೇ ಅಪಮಾನ ಆಗ್ಬಾರ್ದು ಅಂತ ಇದುವರೆಗೂ ಹೋರಾಟ ಹಾದಿಯನ್ನೇ ಹಿಡ್ಕೊಬಂದು ಹೋರಾಡ್ತಿರೋ ಇಟ್ಸ್ ನನ್ ಅದರ್ ದೆನ್ ನಮ್ಮೊಟ್ಟಿಗೆ ಇದ್ದಾರೆ ವಿಶೇಷವಾದಂತಹ ವ್ಯಕ್ತಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತನ ಮಾಡ್ಕೊಡ್ತಾ ಇದ್ದೀನಿ. ಇಟ್ಸ್ ನನ್ ಅದರ್ ದೆನ್ ಬಸವರಾಜ್ ಎಂ ಪಡುಕೋಡೆ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ನಾನ್ ಪ್ರಿಪೇರ್ ಆಗ್ಬೇಕಾದ್ರೆ ಆಕ್ಚುಲಿ ನಿಮ್ಮ ಹಿಸ್ಟ್ರಿ, ಎಲ್ಲಿ ಹುಟ್ಟಿದ್ದು ಎಲ್ಲ ನೋಡ್ಬೇಕಾದ್ರೆ ಸೊ ಒಂದು ದಾಖಲೆ ಇದೆ ನಿಮ್ದು. ಆ ದಾಖಲೆ ಏನು ಅಂತ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ತಮ್ಮ ಬಗ್ಗೆ ಒಂದು ಕಿರುಪರಿಚಯ ಮಾಡ್ಕೊಡಿ ಅಂತ ಕೇಳೋದಾದ್ರೆ ಏನ್ ಹೇಳ್ತೀರಿ? ನನ್ನ ಹೆಸರು ಬಸವರಾಜ್ ಪಡ್ಕೋಟಿ, ನಮ್ಮ ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷರು. 1969 ಜನಿಸಿ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಒಂದು ಚಿಕ್ಕ ಗ್ರಾಮ ಪಡ್ಕೋಟಿ ಅಂತೇಳಿ ಒಂದು ಚಿಕ್ಕ ಗ್ರಾಮ, ಸುತ್ತ ಕೋಟೆ ಒಳಗೆ ನಾವಿರೋದು. ಅಲ್ಲಿಂದ 1969 ಜಲಿಸಿ 72ರಲ್ಲಿ ಬರಗಾಲ ಬರುತ್ತೆ. ಬರಗಾಲ ಬಂದ ಸಂದರ್ಭದಲ್ಲಿ ನಮ್ಮ ತಾಯಿ 2 ಮಕ್ಕಳಿಗೆ ಸೊಂಟಕ್ಕೆ ಕಟ್ಕೊಂಡು ರಾಯಚೂರಿಗೆ ಹೋಗ್ತಾರೆ ದುಡಿಯಾಕೆ ಅಂತೇಳಿ. ಅಲ್ಲಿ ನಮ್ಮ ತಾಯಿ ರಾಯಚೂರಲ್ಲಿ ಮಾರಡ್ರ ಮನೆಯಲ್ಲಿ ಮುಸುರಿ ತಿಕ್ಕಿ ನಮ್ಮನ್ನ ಬೆಳೆಸ್ತಾಳೆ. 84 ಗಂಟೆ ರಾಯಚೂರಲ್ಲಿ ಇರ್ತೀವಿ. ನಮ್ಮ ತಾಯಿಗೆ 84ರಲ್ಲಿ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದ ತಕ್ಷಣ ನಾವು ಬೆಂಗಳೂರು, ನಮ್ಮ ತಾಯಿ ಕರ್ಕೊಂಡು ನಮ್ಮ ಅಣ್ಣ ನಾವು ಬೆಂಗಳೂರು ಬರ್ತೀವಿ. ಬಂದು ಕಿದ್ವಿ ಹಾಸ್ಪಿಟಲ್ ತೋರಿಸಿ ಗುಣಮುಖ ಆಗ್ತಾರೆ. ಮತ್ತೆ 87ರಲ್ಲಿ ಮತ್ತೆ ಊರಿಗೆ ಬಿಟ್ಟು ಬರ್ತೀವಿ. ಅವಾಗ ನಾವು ಇಲ್ಲೇ ಸೆಟ್ಲ್ ಆಗಿಬಿಡ್ತೀವಿ, ಬೆಂಗಳೂರು ಸೆಟ್ಲ್ ಆಗ್ತೀವಿ. ನಮ್ಮ ತಾಯಿಗೆ ಮೆಡಿಸಿನ್ ಬೇಕಾದ್ರೆ ಇಲ್ಲಿ ಶಿವಾಜಿನಗರ್ ಬಂದ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡಿ ಅವೆಲ್ಲ ತೊಗೊಂಡು ದುಡಿದು ಬಿಟ್ಟು ಹೋಗಿ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದೀವಿ. ಅನಾಥ ಅಲ್ಲಿ ಒಂದು ಆಶ್ರಮ ಕಟ್ಟಿದ್ರು ನಮಗೆ ಕಿದ್ವಿ ಆಸ್ಪತ್ರೆಯಲ್ಲಿ. ಅಲ್ಲೇ ಮಲಗೋದು, ಅಲ್ಲೇ ಊಟ ಮಾಡೋದು, ಇಲ್ಲಿ ಬಂದು ಕೆಲಸ ಮಾಡಿಬಿಟ್ಟು ಅಲ್ಲೇ ಮಲಗ್ತಿದ್ದೀವಿ. ಅದೇ ಥರ ಆಗ್ತಾ 87ರಲ್ಲಿ ಗುಣಮುಖ ಆದಮೇಲೆ ನಮ್ಮ ತಾಯಿಗೆ ಊರಿಗೆ ಕಳಿಸ್ತೀವಿ. ಕಳಿಸಿದಾದ ನಂತರ ಒಂದು ಬೀಡ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ನಮ್ಮ ಅಣ್ಣ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಮಾಡ್ಕೊಂಡು ಮಾಡ್ತಾ ಅದು ಅವ್ರು ಒಂಥರ ಬೇರೆ ಅಡ್ಡದಾರಿಗೆ ಹೋಗಿರ್ತಾರೆ. ನಾವು ಮಾಡೋ ಓನರ್ಗಳು ರೌಡಿಸಮ್ ಗ್ಯಾಂಗಲ್ಲಿ ಇರ್ತಾರೆ. ನಮ್ಗೆ ಗೊತ್ತಿರಲ್ಲ, ಅವಾಗ ಕೆಲಸ ಮಾಡೋದು ಹೊಟ್ಟೆ ಪಡೆಗೆ ಕೆಲಸ ಮಾಡ್ತಾ ಇರ್ತೀವಿ. ಅವಾಗ ಅವ್ರದ್ದೆಲ್ಲ ರೌಡಿಸಮಲ್ಲಿ ಮರ್ಡರ್ ಆಗುತ್ತೆ. ಅವ್ರದ್ದು ಮರ್ಡರ್ ಆಗಿದ ತಕ್ಷಣ ನಾವು ಅಲ್ಲಿ ಕೆಲಸ ಬಿಟ್ಟು ಹೊರಗೆ ಬರ್ತೀವಿ. ಹೊರಗೆ ಬಂದು ಫುಟ್ಪಾತಲ್ಲಿ ಒಂದು ವಿನಿತಾ ಹೋಟ್ಲ್ ಅಂತಿದೆ ಬಸ್ ಸ್ಟ್ಯಾಂಡಲ್ಲಿ ಶಿವಾಜಿನಗರದಲ್ಲಿ. ಆ ವಿನಿತಾ ಹೋಟ್ಲ್ ಮುಂಭಾಗದಲ್ಲಿ ಒಂದು ಪೆನ್ ಅಂಗಡಿ ಹಾಕ್ಯಂತೀನಿ ನಾನು. ಪೆನ್ ಆ್ಯಪಲ್ ಪ್ಲಾಸ್ಟಿಕಲ್ಲಿ ಒಂದು 200-300 ರೂಪಾಯಿ ಐಟಮ್ ತಂದುಬಿಟ್ಟು ಚಿಕ್ಕಪಟ್ಟೆ ಅಂತಂದು ಕೈ ಹಿಡ್ಕೊಂಡು ಪೆನ್ ಮಾಡ್ತಾಯಿದ್ದೆ. 10 ರೂಪಾಯಿಗೆ 5-3 ಒಂದು ಪೆನ್ ವ್ಯಾಪಾರ ಮಾಡ್ತಾ ಅಲ್ಲೇ ಒಂದು 98ರಲ್ಲಿ ಒಂದು ಸಂಘಟನೆ ಕಟ್ಬಿಡ್ತೀವಿ ಎಲ್ಲ ಹುಡುಗರು ಸೇರಿ, ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಎಲ್ಲ ಸೇರಿ. ಈ ಏರಿಯಾದಲ್ಲಿ ಹೆಂಗೆ ಅಂದರೆ ಒಂದು ಕಡೆ ಎನ್ನಡ, ಒಂದು ಕಡೆ ಎಕ್ಕಡ, ಒಂದು ಕಡೆ ಕ್ಯಾರೆ ಅಂತ ಏರಿಯಾದಲ್ಲಿ ಒಂದು ಸಂಘಟನೆ ಕಟ್ತೀವಿ. ಎಲ್ಲರನ್ನ ಅವ್ರನ್ನೆಲ್ಲ ಅಲ್ಪಸಂಖ್ಯಾತರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಒಂದು ಸಂಘಟನೆ ಕಟ್ತೀವಿ. ಧೀರ ಕನ್ನಡಿಗರ ಸಂಘ ಅಂತ ಕಟ್ತೀವಿ. ಸಂಘಟನೆ ಕಟ್ಟಿ ನಮ್ಮ ಜುಬೇರು, ವೀರ ಸಂಚನಳು, ಸೂರಿ, ರಾಬರ್ಟು ಎಲ್ಲ ಸೇರಿ ಸಂಘಟನೆ ಕಟ್ಟಿ ರಾಜ್ಕುಮಾರ್ ಅಭಿಮಾನಿ ಸಂಘಟನೆ ಅದು ಕಾರ್ಯಕ್ರಮಗಳು, ಹುಟ್ಟಿದಬ್ಬಗಳು, ಬುಕ್ ಹಂಚೋದು, ಬ್ಯಾಗ್ ಹಂಚೋದು, 26 ಜನವರಿ ರಾಜ್ಯೋತ್ಸವ ಎಲ್ಲ ಮಾಡ್ಕೊಂಡ್ ಬರ್ತೀವಿ. 99ರಲ್ಲಿ ರಕ್ಷಣಾ ವೇದಿಕೆ ಅಂತೇಳಿ ಒಂದು ಊಟ ಹಾಕುತ್ತೆ ಸಂಘಟನೆ. ಜಾಣಿಗರಿ ವೆಂಕಟರಮಯ್ಯ ನಾರಾಯಣಗೌಡ್ರು ಅಂತೇಳಿ ಒಂದು ಸಂಘಟನೆ ಕಟ್ತಾರೆ 99ರಲ್ಲಿ. ಅವಾಗ ನನ್ನ ಸೆಳಿತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಈ ಏರಿಯಾದ ಮುಸ್ಲಿಮ್ಸ್ ಏರಿಯಾದಲ್ಲಿ, ನಮ್ಮ ಸಂಘಟನೆ ಬಾ ಅಂತೇಳಿ ಕರ್ಕೊಂಡು ಅವ್ರು ಸಂಘಟನೆ ಕರ್ಕೊಂಡು ಹೋಗ್ತಾರೆ. 2000 ಇಸ್ವಿಯಲ್ಲಿ ನಮ್ಗೆ ಈ ಶಿವಾಜಿನಗರ ವಾರ್ಡಿಗೆ ಒಂದು ಅಧ್ಯಕ್ಷ ಮಾಡ್ತಾರೆ, ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷ ಮಾಡ್ತಾರೆ. ಸಾಕಷ್ಟು ಹೋರಾಟಗಳು ನಾವು ಈ ಭಾಗದಲ್ಲಿ ಪಿಟ್ಪೈಟ್ ಹೊಡೆ ಹುಡುಗರುಗಳಿಗೆಲ್ಲ ಕರ್ಕೊಂಬಂದು ಅವ್ರಿಗೆಲ್ಲ ದಾರಿ ತಪ್ಪಿ ಹುಡುಗರನ್ನೆಲ್ಲ ಕನ್ನಡ ಶಾಲೆ ಹಾಕಿ ಅವ್ರನ್ನೆಲ್ಲ ಬದಲಾವಣೆ ಮಾಡಿದ್ವಿ ನಾವು. ಮತ್ತು ಈ ನೆಸ, ಗಾಂಜಾ, ಡ್ರಗ್ಸ್ ಹೊಡೆ ಹುಡುಗರನ್ನೆಲ್ಲ ಆ ಥರ ಮಾಡಬಾರ್ದು ಅಂತೇಳಿ ಒಳ್ಳೆ ಹುಡುಗರು ಮಾಡಿ ಈ ಏರಿಯಾದಲ್ಲೆಲ್ಲ ಸಂಘಟನೆ ಕಟ್ಕೊಂಬಂದೀವಿ. ಈ ಏರಿಯಾದ ಜಾತಿ ಭೇದ ಬಿಟ್ಟು ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಗಣೇಶ ಹಬ್ಬ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು, ಎಲ್ಲ ಒಟ್ಟಾರೆ ಈ ಏರಿಯಾದಲ್ಲಿ ರಾಜ್ಯೋತ್ಸವಗಳು ಮಾಡ್ಕೊಂಬಂದಿದ್ದೀವಿ. ಮತ್ತೇನು 2000 ಇಸ್ವಿಯಿಂದ ನಾರಾಯಣಗೌಡ್ರ ಜೊತೆ ನಾನು ಸುಮಾರು 2024 ಗಂಟ ನಾಡು ನುಡಿ ಬಗ್ಗೆ ಹೋರಾಟಗಳು ಮಾಡ್ಕೊಂಬಂದೆ ನಾನು. 2003ರಲ್ಲಿ ಈ ಅರ್ಕಾವತಿ ಬಡಾವಣೆಯಲ್ಲಿ ಈ ಬಿಡಿ ಅಕ್ಕವ್ರು ಮಾಡ್ಕೊಂತಾರೆ ಜಾಗ, ರೈತರ ಭೂಮಿಗಳು. ಅವಾಗ ಹೋರಾಟ ಮಾಡಿ ಮೊದಲೇ ನಾನು ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದು 2003ರಿಂದ ಅರ್ಕಾವತಿ ಬಡಾವಣೆ ಹೋರಾಟದಿಂದ ಹೆಬ್ಬಾಳ ದಾಸರಹಳ್ಳಿಯಲ್ಲಿ.
ಆ ಹೋರಾಟದಲ್ಲಿ ನಮಗೆ ಒಂದು ಖುಷಿ ಆಯಿತು. ರೈತರ ಪರ ಹೋರಾಟ ಮಾಡಿ ಜೈಲಿಗೆ ಹೋಗಿ ನಾನು ಅಂತೇಳಿ ಒಂದು ಖುಷಿ ಆಯ್ತು ನನಗೆ. ಏನು ಇದಾಗಲಿಲ್ಲ, ನನಗೆ ಏನು ಅನಿಸ್ಲಿಲ್ಲ ಮೊದಲನೇ ಸಲ ಹೋರಾಟ ಜೈಲಿಗೆ ಹೋದಾಗ. ಅದ್ರ ಜೊತೆಯಲ್ಲಿ ಮತ್ತೆ 2005ರಲ್ಲಿ ಸಾಕಷ್ಟು ಬೆಳಗಾವಿಯಲ್ಲಿ ನಮ್ಮ ಚೆನ್ನಮ್ಮ ಹುಟ್ಟಿದಂಥ ನಾಡು ಬೆಳಗಾವಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ನಾಡು. ಆ ನಾಡಲ್ಲಿ ಈ ಮಹಾರಾಷ್ಟ್ರ ಐಕ್ಯತೆ ಸಮಿತಿ ಪುಂಡ್ರುಗಳು MS ಅಂತೇಳಿ ಒಂದು ಸಂಘಟನೆ ಕಟ್ಕೊಂಡಲ್ಲಿ ಅವಾಗ ಕೇತೆ ತೆಗಿತಾ ಇದ್ರು, ಮಹಾರಾಷ್ಟ್ರ ಸೇರಿಸ್ಬಿಡ್ತೀವಿ ಬೆಳಗಾವಿ, ನಮ್ಮದು ಬೆಳಗಾವಿ ಮಹಾರಾಷ್ಟ್ರ ಸೇರಿಸ್ತೀವಿ ಅಂತೇಳಿ ಅವಾಗ ಖ್ಯಾತೆ ತೆಗಿತಾ ಇದ್ರು. ಬೆಳಗಾವಿ ಮೇಯರ್ ವಿಜಯ ಪಾಂಡ್ರಂಗ ಮೋರೆ ಅಂತೇಳಿ ಇದ್ರು. ಇದರಲ್ಲಿ ಅನುದಾನ ತೊಗೊಂಡೋಗಿ ಬರ್ತಾರೆ ಧರ್ಮಸಿಂಗ್ ಸರ್ಕಾರದಲ್ಲಿ 2005, 11 ಅವಾಗ ನಾವೆಲ್ಲ ಸಂಚ ಹಾಕ್ತೀವಿ ಅವ್ರನ್ನ, ಎಲ್ಲೆಲ್ಲಿ ತಿರುಗಾಡ್ತಾನೆ ಅನುದಾನ ತೊಗೊಂಡೋಗಿ ಬಂದವನು ಎಲ್ಲೆಲ್ಲಿ ಇದ್ರು ಅಂತ ಫಾಲೋಅಪ್ ಮಾಡಿ ಅವನಿಗೆ ಶಾಸಕರ ಭವನದಲ್ಲಿ ಅವನ ಮುಖಕ್ಕೆ ಮಸಿ ಬಳಿತೀವಿ. ಮಸಿ ಬಳಿದು ನಾನು ಪ್ರವೀಣ್ ಶೆಟ್ಟಿ A1, ಪ್ರವೀಣ್ ಶೆಟ್ಟಿ A2 ನಾನು ಆಗ್ತೀನಿ. ಆ ಕೇಸಲ್ಲಿ ಸುಮಾರು ಒಂದು 28 ದಿವಸ ನಾನು ಜೈಲಿಗೆ ಹೋಗ್ತೀನಿ. ಆ ಕೇಸಲ್ಲಿ ಕೂಡ ಸಾಕಷ್ಟು ಈ ಥರ ಹೋರಾಟಗಳು ಮಾಡ್ಕೊಂಬಂದಿದ್ದೀನಿ. ಮತ್ತು ಅದಾದ ನಂತರ 2007ರಲ್ಲಿ ಕಾವೇರಿ ನೀರಿಗೋಸ್ಕರ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ತೀರ್ಪು ಬಂದಾಗ ನಾರಾಯಣಗೌಡರು ಹೇಳ್ತಾರೆ, ಅದೇನು ಮಾಡ್ತಾ ಗೊತ್ತಿಲ್ಲ ಪಡ್ಕೊಟ್ಟು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ನಾವೆಲ್ಲ ಬಂದ್ ಮಾಡ್ತೀವಿ, ನೀ ವಿಮಾನ ನಿಲ್ದಾಣ ನಿನ್ನ ನೇತೃತ್ವದಲ್ಲಿ ಬಂದ್ ಆಗ್ಬೇಕಂತ ಹೇಳಿ ಆದೇಶ ಮಾಡ್ತಾರೆ. ಆಯ್ತು ಅಣ್ಣ ಅಂತೇಳಿ ನಾನು ಒಪ್ಕೊಂತೀನಿ. 10 ಜನ ನನ್ನ ಜೊತೆ ಬಸವರಾಜ ಪಡ್ಕೊಡಿ ಜೊತೆ 10 ಜನ ಹೋಗ್ಬೇಕಂತ ಹೇಳ್ತಾರೆ ನಾರಾಯಣಗೌಡರು. ಆಯ್ತು ಅಂತೇಳಿ ಹೋದಾಗ ಬೆಳಗ್ಗೆ 6 ಗಂಟೆಗೆ ನಾನು ವೈಟ್ ಅಂಡ್ ವೈಟಲ್ಲಿ ಹೋದ್ರೆ ಗುರ್ತಿಡ್ತಾರೆ ಅಂದ್ಬಿಟ್ಟು ಟ್ರ್ಯಾಕ್ ಶೂಟಲ್ಲಿ ಹೋಗಿ HL ವಿಮಾನ ನಿಲ್ದಾಣ ಹತ್ರ ರೌಂಡ್ ಆಗ್ತಾ ಇರ್ತೀನಿ 6 ಗಂಟೆಗೆ ಬೆಳಗ್ಗೆನೆ. ಎಷ್ಟು ಜನ ಪೊಲೀಸ್ ಇದ್ದಾರೆ, ಏನೇನಿದೆ ಅಂದ್ಬಿಟ್ಟು. ಅವಾಗ ನಾರಾಯಣಗೌಡರು ಫೋನ್ ಮಾಡ್ತೀನಿ, ಅಣ್ಣ ಯಾರೂ ಬಂದಿಲ್ಲ, ಇಲ್ಲಿ ನಾನು ಒಬ್ಬನೇ ಇದ್ದೀನಿ. ಹೌದಾ ಪಡ್ಕೊಟ್ಟು, ಇನ್ನೇನು ಸ್ವಲ್ಪ ಹೊತ್ತು ಕಾಯಿ, ಅವ್ರು ಬರ್ತಾರೆ ಅಂದರು. ಬರಲೇ ಇಲ್ಲ. ನಾನೇನು ಮಾಡ್ತೀನಿ, ಹೋಗಿ ಏರ್ಪೋರ್ಟಲ್ಲಿ HL ವಿಮಾನ ಹೋಗಿ ಸುಮಾರು ಒಂದು 500 ಜನ ಪೊಲೀಸ್ ಹಾಕಿರ್ತಾರೆ. ಅಲ್ಲಿ 500 ಪೊಲೀಸ್ ಹಾಕಿರ್ತಾರೆ. ACP ವೆಂಕಟೇಶ್ ಅಂತೇಳಿ ಅಲ್ಲಿರ್ತಾರೆ. ಹೊರಗಡೆ ಬರೋ ಜನಗಳು ಜಾಗದಲ್ಲಿ ನಾನೆಲ್ಲ ನೋಡ್ಕೊಂಡು, ಒಳಗಡೆ ಹೋಗೋ ಜಾಗದಲ್ಲಿ ನಾನು ಹೋಗಲ್ಲ. ಪಬ್ಲಿಕ್ ಹೊರಗಡೆಯಿಂದ ಬರ್ತಾ ಇರ್ತಾರಲ್ಲ, ಔಟ್ ಆಫ್ ಜನಗಳು ಫ್ಲೈಟಿಂದ ಬಂದ ತಕ್ಷಣ ಹೊರಗಡೆ ಬರ್ತಾರೆ ಜನಗಳು. ಆ ಜಾಗದಲ್ಲಿ ಹೋಗ್ಬಿಟ್ಟು ನುಗ್ಬಿಡ್ತೀನಿ ಒಳಗಡೆ. ನುಗ್ಬಿಟ್ಟು 3 ಕಂಪೌಂಡ್ಗಳು ಇದಿರುತ್ತೆ, ಬ್ಯಾರಿಕೇಡ್ ಇರುತ್ತೆ, ಅವೆಲ್ಲ ಆರಿಬಿಟ್ಟು 3 ಕಂಪೌಂಡ್ ಜಂಪ್ ಮಾಡಿ ಒಳಗಡೆ ಫ್ಲೈಟ್ ಹತ್ರ ಹೋಗ್ತೀನಿ. ಫ್ಲೈಟು ರನ್ವೇ ಇರುತ್ತೆ, ಅಂದರೆ ಇನ್ನೊಂದು 10 ನಿಮಿಷ ಬಿಡೋಕ್ಕೆ ಟೈಮ್ ಇರುತ್ತೆ. ಅಲ್ಲಿ ಹೋಗಿ ರೆಕ್ಕೆ ಹಿಡ್ಕೊಂಡ್ಬಿಡ್ತೀನಿ ನಾನು ಹೋಗಿ. ಕಾವೇರಿ ನಮ್ಮದು, ವಿಮಾನ ನಿಲ್ದಾಣ ಬಂದಾಗಬೇಕು, ಕಾವೇರಿ ನಮ್ಮದು ಅಂತೇಳಿ ಹೋರಾಟ ಮಾಡಿ ಒಬ್ಬನೇ ಕೂಗೋದು, ಒಬ್ಬನೇ ಜೈಕಾರ ಹಾಕೋದು. ಅವಾಗ ಪೊಲೀಸರೆಲ್ಲ ಬಂದು ನನ್ನ ಶೂಟ್ ಮಾಡಕ್ಕೆ ಬರ್ತಾರೆ. ಶಾಲ್ ಕೊಳ್ಳಲ್ಲಿ ಹಾಕೊಂಡ್ಬಿಟ್ಟು ಅವಾಗ ಶೂಟ್ ಗೊತ್ತಾಗುತ್ತೆ ಹೋರಾಟಗಾರರು ಬಂದಾರ ಅಂದ್ಬಿಟ್ಟು. ಅವಾಗ ಕೂಗಿ ಧಿಕ್ಕಾರಕ್ಕೆ ಹೋಗ್ತೀನಿ ಕೇಂದ್ರ ಸರ್ಕಾರಕ್ಕೆ. ಪೊಲೀಸರೆಲ್ಲ ಹೊಡೆಯಕ್ಕೆ ಬರ್ತಾರೆ, ಲಾಟಿಂದ ಹೊಡಿತಾರೆ, ಗನ್ನಿಂದ ಹಿಂಗೆ ಚುಚ್ತಾರೆ. ಅವಾಗ ಇನ್ನೊಬ್ರು ಯಾರೋ ಆರ್ಮಿಯವರು ಇರ್ಬೋದು, ಒಂದು 7-8 ಜನ ಬಂದ್ಬಿಟ್ಟು ಗನ್ನಿಂದ ಹಿಂಗೆ ಚುಚ್ಚಕ್ಕೆ ಬರ್ತಾರೋ ಎದೆಗೆ. ನಾನು ಹಿಂಗೆ ಕೈ ಹಿಡಿದಾಗ ಕೈ ಮೂಳೆ ಮುರಿದಾಗುತ್ತೆ. ಅವಾಗ ಕೈಯಲ್ಲಿ ಹಿಂಗೆ 8 ಜನ ಹಿಡ್ಕೊಂಬಂದು ಹೊರಗೆ ಬಿಸಾಕ್ತಾರೆ. ಅವಾಗ ಕೇಂದ್ರ ಸರ್ಕಾರ ಪೊಲೀಸ್, ಸೆಂಟ್ರಲ್ ಪೊಲೀಸರು ಹೊಡೆದು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. HL ವಿಮಾನ ನಿಲ್ದಾಣ ಪೊಲೀಸರಿಗೆ ಅವ್ರ ಕೈಯಲ್ಲಿ ಕೊಡ್ತಾರೆ. ಅವರು ಹೊಡಿತಾರೆ ಹೊರಗಡೆ, ಹೊಡೆದು ಕೈ ಕಲೆತ್ತಿ ರಿಸರ್ವ್ನಲ್ಲಿ ಬಿಸಾಕ್ತಾರೆ. ರಿಸರ್ವ್ ಬಿಸಾಕೋಣ ಮತ್ತೆ ಬಂದು ಹೊರಗಡೆ ಒಬ್ಬನೇ ಬಂದು ಕೂಡ್ತೀನಿ, ಧಿಕ್ಕಾರಕ್ಕೆ ಹೋಗ್ತೀನಿ. ಇನ್ನು 1000 ಜನ ಬರ್ತಾನಂತ ಎದುರಿಸ್ತೀನಿ ಅವರಿಗೆ. ಪೊಲೀಸರಿಗೆ ಎದುರಿಸಿದ ಮೇಲೆ ACP ವೆಂಕಟೇಶ್ ಅಂತ ಬರ್ತಾನೆ. ಬಗ್ಗೆ ಕೂಡ ಹೇಳೋದಾದ್ರೆ, ಗುಲ್ಬರ್ಗದಿಂದ ಬಂದು ಇಲ್ಲಿ ಹೋರಾಟ ಮಾಡ್ತೇನೆ ನೀನು ಅಂತೇಳಿ ಬೈತಾನೆ. ಕಾವೇರಿ ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ. ಕಾವೇರಿ ನೀನು ಕುಡಿ ಅಲ್ವಾ, ನೀನನ್ನು ಏನು ಕುಡಿತೀಯ ಅಂತ ಬೇರೆ ಒಂದು ಕೆಟ್ಟ ಶಬ್ದದಲ್ಲಿ ಮಾತಾಡ್ತೀನಿ ನಾನು. ಅವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಎಗ್ರಿಸಿ ಒದಿತಾನೆ, ಬೂಟ್ ಕಾಲಿಂದ ಎದಿಗೆ ಒದಿತಾನೆ. ಅವಾಗ ನಾನು ಅನ್ಕನ್ಸ್ ಬಿದ್ದೋಗ್ಬಿಡ್ತೀನಿ. ಬಿದ್ದೋಗ ತಕ್ಷಣ ಮತ್ತೆ ಪೊಲೀಸರೆಲ್ಲ ನೀರೆಲ್ಲ ಕುಡಿಸ್ಬಿಟ್ಟು ಮತ್ತೆ ರಿಸರ್ವ್ ಕೂಡಿಸ್ತಾರೆ. ಮತ್ತೆ ಓಡಿ ಬಂದು ನಾನು ಶಕ್ತಿರ ಗಂಟ ಹೋರಾಟ ಮಾಡ್ತೀನಿ. ಅವತ್ತ ಅನ್ಕನ್ಸ್ ಆ ಗಂಟ ಹೋರಾಟ ಮಾಡ್ತೀನಿ. ಕೇಂದ್ರ ಸರ್ಕಾರ ಧಿಕ್ಕಾರ ಅಂತೇಳಿ ಕೂಗಿ, ಕಾವೇರಿ ನಮ್ಮದು ಅಂತೇಳಿ ಕೂಗಿ, ಆ ಪೊಲೀಸರು ಒಬ್ರು ಕೆಟ್ಟ ಶಬ್ದದಲ್ಲಿ ಬೈತಾನೆ, ACP ವೆಂಕಟೇಶ್ ಅಂತೇಳಿ. ಅವಾಗ ನಾನು ಏನು ಮಾಡ್ತೀನಿ, ಕನ್ನಡ ಶಾಲ್ ತೊಗೊಂಡು ನೇಣ ಹಾಕಕ್ಕೆ ಹೋಗ್ತೀನಿ. ನಾನು ನೇಣ ಹಾಕಿ ಹೋದಾಗ ಗಂಟ್ಲು ಸ್ವಲ್ಪ ಅನ್ಕನ್ಸನ್ ಆಗಿ ಬಿದ್ದೋಗ್ಬಿಡ್ತೀನಿ. ಬಿದ್ದವನು ಇಮಿಡಿಯೇಟ್ಲಿ ಪೊಲೀಸರು ಏನು ಮಾಡ್ತಾರೆ, ವಯಸ್ಸಳೆಲ್ಲ ಕರ್ಕೊಂಡು ಬೋರಿಂಗ್ ಹಾಸ್ಪಿಟಲ್ ತರ್ತಾರೆ. ಬೋರಿಂಗ್ ಹಾಸ್ಪಿಟಲಲ್ಲಿ ನನ್ನ ಹಿಡಿಯಲ್ಲಂತೆ, ಜಾಸ್ತಿ ಸೀರಿಯಸ್ ಇದೆ, ಇಲ್ಲಿ ಆಗಲ್ಲ ಅಂತ ಹೇಳ್ತಾರಂತೆ ಡಾಕ್ಟ್ರುಗಳು. ಅವಾಗ ಮತ್ತೆ ಸಂಟ್ ಜಾನ್ಸ್ ಹಾಸ್ಪಿಟ್ಲ್ ತೊಗೊಂಡೋಗ್ತಾರೆ. ಸಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ನನ್ನ 5 ದಿವಸ ವೆಂಟಿಲೇಟ್ರಲ್ಲಿ ಇಡ್ತಾರೆ, ICUದಲ್ಲಿ ಇಡ್ತಾರೆ. ಅವಾಗ ನಮ್ಮ ತಾಯಿಗೆಲ್ಲ ಊರ ಕಡೆ ಎಲ್ಲ ಚೆನ್ನಾಗಿ ಕಮ್ಮಿ ಇದ್ದವು. ಕೆಲವು ಜನ ಎಲ್ಲ ನಮ್ಮ ತಾಯಿಗೆ ಮತ್ತು ನಮ್ಮ ಮಿಸ್ಸಸ್ಗೆಲ್ಲ ನಮ್ಮ ಹೆಂಡ್ತಿಗೆಲ್ಲ ಹೇಳ್ತಾರಂತೆ, ನಿಮ್ಮ ಬಸವರಾಜ ಪಡ್ಕೊಟ್ಟು ತೀರೋಗಿದ್ದಾರೆ ಅಂತೇಳಿ ಪುಕಾರ ಎಬ್ಬಿಸ್ಬಿಡ್ತಾರೆ. ನಮ್ಮ ತಾಯಿ ಅನ್ಕನ್ಸಲ್ಲಿ ಬಿದ್ದೋಗ್ಬಿಡ್ತಾಳೆ ಊರಲ್ಲಿ. ಬಿದ್ದೋಗಿ ನಮ್ಮ ಮಿಸ್ಸಸ್ ಅವರೆಲ್ಲ ಹತ್ಕೊಂಡು ಎಲ್ಲ ಇದು ಮಾಡ್ತಾರಂತೆ.
ಆಮೇಲೆ ನಾನು ನೋಡ್ಬೇಕಂದಾಗ ನಮ್ಮ ತಾಯಿ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಬಂದು ಹಾಸ್ಪಿಟ್ಲ್ ನೋಡಕ್ ಬರ್ತಾರೆ. ಅವಾಗ ಸಾಕಷ್ಟು ಜನ ಜಾಫರ್ ಶರೀಫ್ ಅವರು, ಕೇಂದ್ರ ಸರ್ಕಾರ MP ಜಾಫರ್ ಶರೀಫು, ಮತ್ತು ನಮ್ಮ ರಾಜು ಗೌಡ್ರು, ಮತ್ತು ಸುಮಾರು ಜನ ನರೇಂದ್ರ ಬಾಬು ಕನ್ನಡ ಶಾಸಕರು ಅವರು ಕೂಡ ಸಾಕಷ್ಟು ಜನ ಬಂದು ನನ್ನ ಭೇಟಿ ಆಗಕ್ಕೆ ಬರ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಈ ಥರ ಎಲ್ಲ ಎಂಟ್ರಿ ತೊಗೊಂಡು ಮಾಧ್ಯಮದವರೆಲ್ಲ TVನೆಲ್ಲ ಫುಲ್ಲು ಅವತ್ತ ಹೈಲೈಟ್ ಮಾಡ್ತಾರೆ ನ್ಯೂಸ್ನ. ಈ ಥರ ನಾರಾಯಣಗೌಡರು ನನ್ನ ಚಾನಲ್ ನೋಡ್ಬಿಟ್ಟು TVಯಲ್ಲಿ ನೋಡ್ಬಿಟ್ಟು ಕಣ್ಣೀರು ಹಾಕ್ತಾರೆ. ನಾರಾಯಣಗೌಡರು ಏನು ಪಡ್ಕೊಟ್ಟು ಅಷ್ಟು ಹೊಡೆದಾರಲ್ಲ ಅಂದ್ಬಿಟ್ಟು ಬಂದು ಮತ್ತು ನಾರಾಯಣಗೌಡರೆಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸಿ ಈ ಥರ ಸಾಕಷ್ಟು ಕೈ ಘಟನೆಗಳಿದೆ. ಅದಾದ ನಂತರ 2009ರಲ್ಲಿ 4701 ಉದ್ಯೋಗಗಳು ಡಿ ದರ್ಜಿ, ಕೇವಲ ರೈಲ್ವೆದಲ್ಲಿ, ಕೇಂದ್ರ ಸರ್ಕಾರ ರೈಲ್ವೆದಲ್ಲಿ ಕಸ ಗುಡಿಸೋ ಉದ್ಯೋಗಗಳು ಅವು. 4700 ಉದ್ಯೋಗಗಳಿಗೆ ಬಿಹಾರದಿಂದ ಎಕ್ಸಾಮ್ ಬರೋಕ್ಕೆ ಲಲ್ಲು ಪ್ರಸಾದ್ ಯಾವುದೋ ಬಿಹಾರದಿಂದ ಕರ್ಕೊಂಬರ್ತಾನೆ ಬಿಹಾರಿಗಳನ್ನ ಬೆಂಗಳೂರು ಕರ್ನಾಟಕಕ್ಕೆ ಎಕ್ಸಾಮ್ ಬರೋಕ್ಕೆ. ಅವು ನಮ್ಗೆ ವಿಚಾರ ಗೊತ್ತಾಗುತ್ತೆ. ಕೆಲವು ಜನ ಇಂಟೆಲಿಜೆಂಟ್ ನಾವು ರಿಪೋರ್ಟ್ ಕೊಡ್ತಾ ಇರ್ತಾರೆ ಅಲ್ಲಿ ಏನೋ ಕನ್ನಡದ ಧಕ್ಕೆ ಆದಾಗ. ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಎಕ್ಸಾಮ್ ರದ್ದಾಗಬೇಕು, ಕನ್ನಡದವರಿಗೆ ತೊಗೋಬೇಕು ರೈಲ್ವೆದಲ್ಲಿ ಅಂತೇಳಿ ಹೋರಾಟ ಮಾಡ್ತೀವಿ. ಕೇಳಲ್ಲ, ಸತತ 3 ತಿಂಗಳ ಹೋರಾಟ ಮಾಡ್ತಾ ಇರ್ತೀವಿ. ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿರ್ತಾರೆ, ನಾವು ಕನ್ನಡ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಅವರನ್ನ ಬಿಹಾರದಲ್ಲಿ ವಾಪಸ್ ಹೋಗ್ಬೇಕು, ಕನ್ನಡ ಮಕ್ಕಳಿಗೆ ಕೆಲಸ ಸಿಗಬೇಕು, ಅವ್ರು ಯಾರೇ ಆಗಲಿ ಕರ್ನಾಟಕದವ್ರಿಗೆ ಕೊಡ್ಬೇಕು ಕೆಲಸ ಅಂತೇಳಿ ಸತತ 3 ತಿಂಗಳ ಹೋರಾಟ ಮಾಡ್ತೀವಿ. ಯಾರು ಕೇಳಲ್ಲ, ಕ್ಯಾರೆ ಅನ್ನಲ್ಲ ಅವರು. ಅವಾಗ ನಾನು ಕೇಂದ್ರ ಕಚೇರಿ ನುಗ್ಗಿ ಮಹೇಶ್ ಮಂಗಲ್ ಅಂತೇಳಿ ಆಫೀಸರ್ಸ್ ಇರ್ತಾನೆ, ಆ ಕಚೇರಿಗೆ ಒಬ್ಬನೇ ಹೋಗ್ಬಿಟ್ಟು ಚೇರು, ಟೇಬಲ್, ಕಂಪ್ಯೂಟರ್ ಎಲ್ಲ ಹೊಡೆದಾಕ್ಬಿಡ್ತೀನಿ. ಹೊಡೆದಾಕಿ ಅವತ್ತು ಅರೆಸ್ಟ್ ಮಾಡ್ತಾರೆ. ನನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಪೊಲೀಸರು ಕಾಟನ್ಪೇಟೆ ಸ್ಟೇಷನ್ಗೆ ಕೊಡ್ತಾರೆ, ಇನ್ಚಾರ್ಜ್ ಕೊಟ್ಬಿಟ್ಟು. ಮತ್ತೆ ಅವತ್ತು 30 ದಿವಸ ಜೈಲ್ಗೆ ಹೋಗ್ತೀನಿ ನಾನು. ಮಮತಾ ಬ್ಯಾನರ್ಜಿ ರೈಲ್ವೆ ಮಿನಿಸ್ಟರ್ ಆಗ್ತಾಳೆ. ಅವಾಗ ಕೇಳ್ತಾರೆ, ಕರ್ನಾಟಕದಲ್ಲಿ ಯಾಕೆ ಎಕ್ಸಾಮ್ಗಳು ನಡೀತಾ ಇಲ್ಲ ಅಂತ ಕೇಳಿದಾಗ, ಹೋರಾಟಗಾರರು ಈ ಥರ ಪ್ರಶ್ನೆ ಪತ್ರಿಕೆ ಕನ್ನಡ ಕೇಳ್ತಾ ಇದ್ದಾರೆ, ಎಕ್ಸಾಮ್ಗಳು ನಡೆಯೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಕೇಳೋದು ಸರಿ ಇದೆ, ಆ ರಾಜ್ಯದಲ್ಲಿ ಆ ಪ್ರಶ್ನೆ ಪತ್ರಿಕೆ ಆ ರಾಜ್ಯ ಮುಖಾಂತರ ಕೊಡಿ ಅಂತ ಹೇಳಿದಾಗ ನನ್ನ ಹೋರಾಟದಿಂದ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಆಂಧ್ರದಲ್ಲಿ ತೆಲುಗು ಕೊಡ್ತಾರೆ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಕೊಡ್ತಾರೆ, ತಮಿಳಲ್ಲಿ ಕೊಡ್ತಾರೆ, ಕೇರಳದಲ್ಲಿ ಮಲಯಾಳಂನಲ್ಲಿ ಕೊಡ್ತಾರೆ. ನನ್ನ ಹೋರಾಟದಿಂದ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಖುಷಿ ಇದೆ ನನಗೆ. ಇವತ್ತು ನನ್ನ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, 4 ಜನಕ್ಕೆ ಕನ್ನಡದ ಮಕ್ಕಳಿಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅನುಕೂಲ ಆಗಿತ್ತು ಅಂತೇಳಿ ನನ್ಗೆ ಖುಷಿ ಇದೆ. ಅವತ್ತು ಜೈಲ್ಗೆ ಹೋಗಿ ಒಬ್ಬನೇ ಹೋಗಿ ಹೋರಾಟ ಮಾಡಿದ್ದೆ ನಾನು. ಈ ತರ ಸಾಕಷ್ಟು ಇದೆ. ನಿಮ್ಮ ಕುಟುಂಬದಲ್ಲೇ ಯಾರಾದ್ರೂ ಹೋರಾಟಗಾರರಿದ್ರ ಹೇಗೆ? ಸೊ ಆ ಒಂದು ಹೋರಾಟ ಮಾಡ್ಬೇಕು ಅನ್ನುವಂಥದ್ದು ಯಾವ ಟೈಮಲ್ಲಿ ಹುಟ್ಕೊಳ್ತು? ಇದು ಏನಂದ್ರೆ, ನನ್ನ ಮೈಯಲ್ಲಿ ರಕ್ತ ಕನ್ನಡದ ರಕ್ತ ಇದೆ. ಎಲ್ಲರೂ ಕೆಂಪು ರಕ್ತ ಇದ್ರೆ ನನ್ನ ಮೈಯಲ್ಲಿ ಕನ್ನಡದ ರಕ್ತ ಇದೆ. ಹಳದಿ ಕೆಂಪು ರಕ್ತ ಇರಬಹುದು. ಆಮೇಲೆ 1857ರಲ್ಲಿ ನಾಲ್ವಡಿ ವೆಂಕಟಪ್ಪ ನಾಯಕ ಯುದ್ಧ ಆಗುತ್ತೆ ಸುರಪುರ ತಾಲೂಕಲ್ಲಿ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಲ್ಲಿ ಯುದ್ಧ ಆಗುತ್ತೆ. ಅವಾಗ ಮಹಾರಾಷ್ಟ್ರದಿಂದ 300 ಜನ ಸೈನ್ಯ ಕರ್ಕೊಂಬಂದಿರ್ತಾರೆ, ಮರಾಠಿಯರನ್ನ ಅಲ್ಲಿಂದ ಕರ್ಕೊಂಬಂದಿರ್ತಾರೆ. ಯುದ್ಧ ಬ್ರಿಟಿಷ್ ವಿರುದ್ಧ ಹೋರಾಟ ಆದ್ಮೇಲೆ ಮಹಾರಾಷ್ಟ್ರಕ್ಕೆ ವಾಪಸ್ ಕಳಿಸ್ತಾರೆ, ಮರಾಠಿಗರನ್ನ ವಾಪಸ್ ಕಳಿಸ್ತಾರೆ 300 ಸೈನ್ಯನ. ಅವಾಗ 5 ಕುಟುಂಬ, ನಾಲ್ವಡಿ ವೆಂಕಟಪ್ಪ ನಾಯಕ 5 ಕುಟುಂಬ ನೆನಪಿಗೆ ಇರಲಿಲ್ಲ ಅಂತೇಳಿ ಸುರಪುರ ತಾಲೂಕು ವಾಗಣಿಗೇರ ಅಂತ ಇರುತ್ತೆ. ಆ ವಾಗಣಿಗೇರ ಪಕ್ಕದಲ್ಲೇ ಪಡಕೋಟೆ ಅಂತೇಳಿ ಒಂದು ಕೋಟೆ, ಸುತ್ತ ಕೋಟೆ. ಆ ಕೋಟೆ ಒಳಗಡೆ 5 ಕುಟುಂಬ ಇಟ್ಕೊಂಡಿರ್ತಾರೆ. ಆ ವಂಶಸ್ಥರು ನಾನು. ಓಕೆ, ಸೊ ಅಲ್ಲಿಂದಾನೇ ಇದೆ ನಿಮ್ಮ ಹೌದು. ಹಿರಿಯ ನಮ್ಮ ಮುತ್ತ ತಾತರು ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿದಂತವ್ರು, ಆ ವಂಶಸ್ಥರು ನಾನು. ಸೂಪರ್. ಸೊ ಕನ್ನಡ ಅಂದ್ರೆ ಪಂಚಪ್ರಾಣ, ಕರ್ನಾಟಕ ಅಂದ್ರೆ ಜೀವ ಅಂತ ಹೇಳ್ಕೊಂಡು ಬಂದಿದ್ದೀರಾ. ನನ್ನ ಮಾತೃಭಾಷೆ ಮರಾಠಿ. ಎಲ್ಲರೂ ಇವನು ಮರಾಠಿಯನಾಗಿ ಎಷ್ಟು ಹೋರಾಟ ಮಾಡ್ತಾನಲ್ಲ ಅಂತೇಳಿ ಜನಗಳು ಎಷ್ಟೋ ಜನ ಆಡ್ಕೊಂಡ್ರು, ಇವ್ನು ಮರಾಠಿಯವನು, ಕನ್ನಡ ಏನು ಹೋರಾಟ ಮಾಡ್ತಾನೆ, ಹಾಗೆ ಹೀಗೆ ಕೆಲವು ಜನ ನಮ್ಮ ಮರಾಠರಿಗೆ ಬೈತಾರೆ ಜನಗಳು. ನಾನು ಏನು ಹೇಳ್ತೀನಿ, ಈ ನಾಡಲ್ಲಿ ಇರೋರು ಎಲ್ಲ ಮರಾಠರು ಆ ಥರ ಇರಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ನೀವು ಕಿವಿ ಹಿಂಡಿ. ಬೆಳಗಾವಿಯಲ್ಲಿ ಯಾರು ಕೆತ್ತ ತೆಗಿತಾರೆ ಅವ್ರ ವಿರುದ್ಧ ಹೋರಾಟ ಮಾಡೋಣ. ಎಲ್ಲ ಈಗ 35 ಲಕ್ಷ ಮರಾಠರು ಇದ್ದಾರೆ ಕರ್ನಾಟಕದಲ್ಲಿ. ಕನ್ನಡ ಇಲ್ಲಿ ಅನ್ನ ತಿಂತಿದೀವಿ, ನೀರು ಕುಡಿತಿದೀವಿ, ಭೂಮಿ ನಮ್ದು, ಕರ್ನಾಟಕ ನಮ್ದು, ಸತ್ರ ನಮ್ಮ ಮಣ್ಣು ಇಲ್ಲೇ ಮಾಡ್ತಾರೆ, ಮಹಾರಾಷ್ಟ್ರ ತೊಗೊಂಡೋಗಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಾವು ಹೋರಾಟ ಮಾಡ್ತಾ ಇದೀವಿ, ಮಸೀನು ಬೆಳೆದೀನಿ, ಜೈಲ್ಗೆ ಹೋಗಿದ್ದೀನಿ. ಸಾಕಷ್ಟು ಜನ ಈಗ ಗೊತ್ತಾಗಿದೆ ಈ ಹುಡುಗ ಕನ್ನಡ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತೇಳಿ ಜನಗಳು ಈಗ ಇತ್ತೀಚೆಗೆ ನಮ್ಮ ಸಮಾಜದವರೆಲ್ಲ ಗುರುತಿಡಿದು ನಮ್ಮ ಸನ್ಮಾನಗಳು ಕರೆಯೋದು, ಫಂಕ್ಷನ್ಗೆ ಎಲ್ಲ ಕಡೆ ಕರಿತಾ ಇದ್ದಾರೆ. ಸರ್, ಇವಾಗ ಹೋರಾಟಗಾರರ ಲೈಫ್ ಅಂದ ತಕ್ಷಣ ಈ ಪರ್ಸನಲ್ ಲೈಫ್ ಹೇಗಿರುತ್ತೆ ಅನ್ನೋಂಥ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದು ಹೇಗಿತ್ತು ಸರ್? ಹೋರಾಟ ಅಂತ ತಾವು ತಿಂಗಳಾನ್ಗಟ್ಲೆ ಜೈಲಿಗೆ ಹೋಗೋದು, ಸೊ ಆ ಹೋರಾಟಕ್ಕಾಗಿ ತಮ್ಮನ್ನ ತಾವು ಮುಡುಪಾಗಿಟ್ಕೊಂಡ ಸಮಯದಲ್ಲಿ
ಸೊ ಮನೇನ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ, ಮನೆ ಮಕ್ಕಳು? ಮೇಡಮ್ ನನಗೆ ಈಗ ಫುಟ್ಪಾತಲ್ಲಿ ಅವತ್ತಿಂದ ಜಾಫರ್ ಸಿರ್ಪುರ್ನ ಒಂದು 2 ಅಂಗಡಿ ಮಾಡಿಕೊಟ್ರು. BBMPಗೆ ಪರ್ಮಿಷನ್ ಕೊಡಿಸಿ 2 ಅಂಗಡಿ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಮಾಡಿಕೊಟ್ಟಿದ್ದಾರೆ. 2 ಅಂಗಡಿ ಉದ್ಯೋಗ ಮಾಡ್ತಾ ಇದೀವಿ. ನಮ್ಮ ಅಣ್ಣನ ಮಕ್ಕಳು ಅಂಗಡಿ ಮಾಡ್ತಾ ಇದ್ದಾರೆ. ಆ ದುಡ್ಡು ಬಂದ ಲಾಭದಲ್ಲಿ ಮನೆ ಸಂಸಾರ ನಡೆಸ್ತಾ ಇದೀವಿ. ಮತ್ತೆ ನನ್ನ ಮಗ ಲೈಸೆನ್ಸ್ ಮಾಡಿಸಿ ಕಾಂಟ್ರಾಕ್ಟ್ ಗೌರ್ಮೆಂಟ್ ಕೆಲಸಗಳು ಟೆಂಡರ್ ತೊಗೊಂಡ್ಬಿಟ್ಟು ಈ JJM ವರ್ಕ್ಗಳು, ರೋಡ್ ವರ್ಕ್ಗಳು ಎಲ್ಲ ಕೆಲಸಗಳು ತೊಗೊಂಡು ಕಾಂಟ್ರಾಕ್ಟ್ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಮತ್ತು ನಮ್ಮ ರೇಷನ್ ಸಪ್ಲೈ, ಬೋರಿಂಗ್ ಹಾಸ್ಪಿಟ್ಲು ಮತ್ತು ಹೋಟ್ಲುಗಳೆಲ್ಲ ರೇಷನ್ ಸಪ್ಲೈ ಮಾಡ್ತೀವಿ. ಬಿಸ್ನೆಸ್ ಇದೆ. ನಾವು ಹೋರಾಟಗಾರ ಅಂದ ತಕ್ಷಣ ಕೆಲವು ಜನ ನೋಡ್ತಾರೆ, ಇವರೆಲ್ಲ ರೋಲ್ ಕಲ್ಗಾರರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಾವು ಪ್ರಾಮಾಣಿಕವಾಗಿ ಕನ್ನಡ ಶಾಲೆ ಹಾಕಿದ್ದೀವಿ. ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ನಾವು ಏನು ಮಾಡ್ತಾ ಇದೀವಿ ಅಂತೇಳಿ. ಕನ್ನಡಕ್ಕಾಗಿ ಕೈ ಎತ್ತಿ ಕೈ ಕಲ್ಪಿಸುವಾಗಂತ ಕುವೆಂಪು ಹೇಳಿದಂಥ ಮಾತು. ಕನ್ನಡಕ್ಕಾಗಿ ಕೈ ಎತ್ಕೊಂಡ್ ಬಂದೀವಿ. ನಾವು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಏನೇ ಹೇಳಲಿ ನಾವು ಬದ್ಧವಾಗಿದ್ದೀವಿ. ಕನ್ನಡನ ಉಳಿಸೋಕ್ಕೆ, ನಾಡು ಉಳಿಸೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮೈಯಲ್ಲಿ ಒಂದು ಹನಿ ರಕ್ತ ಇರಗಂಟ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೀನಿ ನಾನು. ನಮ್ಮ ಕಾರ್ಯಕ್ರಮದ ಹೆಸರು ಗೇಮ್ ಚೇಂಜರ್ ಅಂತ. ಸೊ ನಿಮ್ಮ ಜೀವನದಲ್ಲಿ ಗೇಮ್ ಚೇಂಜರ್ ಯಾರು, ಅಥವಾ ಗೇಮ್ ಚೇಂಜಿಂಗ್ ಸಿಚುಯೇಷನ್ ಏನಾದ್ರೂ ಆಗಿದೆ ನಿಮ್ ಜೀವನದಲ್ಲಿ ಅಂದ್ರೆ ಅದು ಯಾವುದು? ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹೌದು. ಹಿಂದೆ ನಾರಾಯಣಗೌಡರು ಇದ್ರು, ನನ್ನ ಮುಂದೆ ಗುರಿ ಇತ್ತು. ನಾರಾಯಣಗೌಡರು ಇವತ್ತ ನನ್ನ ತೀಡಿ ತಿದ್ದಿ ಬುದ್ಧಿ ಹೇಳಿ ಈಗ ಹೋರಾಟ ಮಾಡ್ಬೇಕು, ಆಗ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕಲಿಸಿದ್ ನನಗೆ ನಾರಾಯಣಗೌಡರು. ಯಾಕಂದ್ರೆ ನಾವು ಮರಿಬಾರ್ದವ್ರನ್ನ. ಈಗ 3 ವರ್ಷ ಆಯ್ತು ಅವ್ರ ಜೊತೆ ಬಿಟ್ಟು ನಾನು ಬಂದು. ಯಾಕಂದ್ರೆ ಜನಗಳು ಅಭಿಪ್ರಾಯ ಇತ್ತು, ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡ ಜನಗಳು ಒಬ್ಬ ರಾಜ್ಯಾಧ್ಯಕ್ಷ ಆಗಬೇಕು, ನಮ್ಮ ಭಾಗದವ್ರಿಗೆ ಭಾಳಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ನಾನು ನಾರಾಯಣಗೌಡರ ಹತ್ರ ನೇರವಾಗಿ ಕೇಳ್ಕೊಂಡು ಅವ್ರ ಆದೇಶ ಮಾತಾಡಿ ಅವ್ರ ಪರ್ಮಿಷನ್ ತೊಗೊಂಡು ಹೊರಗಡೆ ಬಂದೆ ನಾನು. ಅದರಿಂದ ನಾನು ಅವರೇ ನಿಮ್ಮ ಗೇಮ್ ಚೇಂಜರ್? ಹೌದು ಹೌದು, 100%. ಸೊ ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ದೀರಾ. ಸೊ ನಿಮ್ಮ ಈ ಹೋರಾಟಗಳ ಜೊತೆಗೆ ಒಂದು ದಾಖಲೆ ಕೂಡ ಇದೆ, ಬಹಳಷ್ಟು ಜಾಸ್ತಿ ಜೈಲಿಗೆ ಹೋಗಿ ಬಂದವ್ರು ತಾವೇ ಅನ್ನುವಂಥದ್ದು. ಹೌದು ಮೇಡಮ್, ಹೌದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಕರ್ನಾಟಕದಲ್ಲಿ ಎಷ್ಟೋ ಜನ ಹೋರಾಟಗಾರರು ಇದ್ದಾರೆ. ವಾಟಾಳ್ ನಾಗರಾಜ್ ಆಗಿರ್ಬೋದು, ಸಾರಾ ಗೋವಿಂದ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು, ಜಿ ನಾರಾಯಣಕುಮಾರ್ ಆಗಿರ್ಬೋದು, ಸಾಕಷ್ಟು ಹಿರಿಯ ಹೋರಾಟಗಾರರು ಬಹಳಷ್ಟು ಜನ ಇದ್ದಾರೆ. ನಾನು ಏನು ಹೇಳ್ತೀನಿ, ಅವರೆಲ್ಲ ತ್ಯಾಗ ಮಾಡಿದ್ದಾರೆ. ಈ ಕೇಸ್ ಏನಾಗುತ್ತೆ ಅಂದರೆ, ಅವರು ಹೋರಾಟ ಪಾಪ ಬಂಧನ ಬಿಡುಗಡೆ ಹೋರಾಟಗಳು ಕೆಲವು ಜನ ಅವ್ರದ್ದೆಲ್ಲ ಆ ಥರ ಇತ್ತು. ನನ್ನ ಹೋರಾಟ ಏನಂದರೆ ಉಗ್ರ ಹೋರಾಟ. ನಾವು ಯಾಕಂದರೆ ಈ ಕಲ್ಯಾಣ ಕನ್ನಡ ಜನ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿಂತೀವಿ, ಕೋಪ ಜಾಸ್ತಿ ಇರುತ್ತೆ ನಮಗೆ. ಹೋಗ್ಬೇಕು, ಏನೋ ಒಂದು ಮಾಡಬೇಕು, ನೋಡ್ಕೊಂಬ ಅಂದ್ರೆ ಮಾಡ್ಕೊಂಬರ್ತಿದ್ವಿ. ನಾರಾಯಣಗೌಡರು ಬರೀ ಸುಮ್ಮನೆ ನೋಡ್ಕೊಂಬಾರೋ ಅಂದ್ರೆ ಸಾಕು, ನಾವು ಹೋಗಿ ದಾಂಧಲೆ ಮಾಡಿ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತಿದ್ವಿ. ಯಾಕಂದ್ರೆ ನಮ್ಗೆ ರೋಷ, ಕಿಚ್ಚು, ಯೌವನ ಹಂಗಿತ್ತು ನಮಗೆ ಯುವಕರಿದ್ದಾಗ. ಆ ಥರ ಮಾಡಬೇಕು. ಯಾಕಂದ್ರೆ ನಾವು ನಾಡಪರ ಹೋರಾಟ, ಅನ್ಯಾಯ ಎಲ್ಲೂ ಹೋಗಿಲ್ಲ. ನಾವು ನಮ್ಮ ನಾಡು ಉಳಿಬೇಕು, ನಾವು ನಾಡಿನ ಮಕ್ಕಳಿಗೆ ರಕ್ಷಣೆ ಮಾಡಬೇಕು, ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗಗಳು ಸಿಗಬೇಕು, ಅದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಯಾರಿಗ್ಯಾರು ರೌಡಿಸಮ್ ಮಾಡ್ತಲ್ಲ, ದಬ್ಬಾಳಿಕೆ ಮಾಡ್ತಲ್ಲ, ಕನ್ನಡ ಕೆಲಸ ಮಾಡ್ತಾ ಇದೀವಿ ನಾವು. ಓಕೆ. ಸೊ ಇವಾಗ ಬಹಳಷ್ಟು ಕನ್ನಡಕ್ಕಾಗಿ ಹೋರಾಟನ ಮಾಡಿದ್ದೀರಾ. ಸೊ ನಿಮ್ ಪ್ರಕಾರ ಕನ್ನಡಕ್ಕೆ ತಾವು ಮಾಡಿದಂತ ಹೋರಾಟಕ್ಕೆ ನ್ಯಾಯ ಸಿಕ್ಕಿದ್ಯಾ? ಮೇಡಮ್ ಸಿಕ್ಕಿದೆ. ಈಗ ನನ್ನ ಮೇಲೆ 48 ಕೇಸು, 17 ಸಲ ಜೈಲು, 2 ಕಡೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ಇವೆಲ್ಲ ಏನಾಗುತ್ತಂದ್ರೆ ನಮಗೆಲ್ಲ ನಾವು ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಇವೆಲ್ಲ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಂಗೆ ನನಗೆ. ಒಂದೊಂದು ಅವಾರ್ಡ್ಗಳು ಅಂದರೆ ಪದ್ಮಭೂಷಣ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಅವಾರ್ಡ್ಗಳು ಸಿಕ್ಕಂಗೆ ನನಗೆ. ಇವೆಲ್ಲ ಕೇಸು ಅವೆಲ್ಲ ಆಗ್ತಾರೆ, ಹೋಗುತ್ತೆ, ಕ್ಲೋಸ್ ಆಗ್ತವೆ. ನನಗೆ ಭಯ ಇಲ್ಲ. 100 ಸಲ ಕೇಸ್ ಹಾಕಲಿ, 100 ಸಲ ಜೈಲಿಗೆ ಕಳಿಸ್ಲಿ, ಎಲ್ಲ ಜೈಲು ನೋಡಿದ್ದೀನಿ. ಅಂಡಮಾನ್ ಜೈಲು ನೋಡೋದೊಂದು ಬಾಕಿ ಇದೆ ಕರ್ನಾಟಕದಲ್ಲಿ. ಕರ್ನಾಟಕ ಜೈಲು ಎಲ್ಲ ನೋಡಿದ್ದೀನಿ. ಅಂಡಮಾನ್ ಜೈಲು ಅಂತ ತೋರಿಸಿದ್ರೆ ಹೋಗಿ ನೋಡ್ಕೊಂಬರ್ತೀನಿ ನಾನು, ಅದೊಂದು ಜೈಲು. ಸೊ ಕನ್ನಡಕ್ಕೆ ಸಿಗ್ಬೇಕಾದಂತ ಸ್ಥಾನಮಾನ ಸಿಕ್ಕಿದೆ ಅಂತ ಅನ್ಸುತ್ತೆ ಮೇಡಮ್? ನಮಗೆ ಜಯ ಸಿಕ್ಕಿದೆ. ನಾನು ಹೇಳಿದ್ನಲ್ಲ, 4700 ಉದ್ಯೋಗಗಳಲ್ಲಿ ಜಯ ಸಿಕ್ಕಿದೆ, ಖುಷಿ ಇದೆ ನನಗೆ. ಈ ಮತ್ತೆ ನಮ್ಮ ಕರ್ನಾಟಕ ಸೇನೆಯಿಂದ ಸತತ 3 ವರ್ಷ ಹೋರಾಟ ಮಾಡ್ತಾ ಇದೀವಿ ನಾವು. ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು, ಆಟದ ಮಕ್ಕಳು, ವಿದ್ಯಾರ್ಥಿಗಳು, ಸಾಕಷ್ಟು ಜನ, ಲಕ್ಷಾಂತರ ವಿದ್ಯಾರ್ಥಿಗಳು ಗೇಮ್ ಆಟ ಆಡಿ ತಂದೆ ತಾಯಿನ ಕಳ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಲಕ್ಷಾಂತರ ರೂಪಾಯಿ ಸೋತಿದ್ದಾರೆ. ಇವತ್ತು ನಮ್ಮ ನಾಡಿನ ಮಕ್ಕಳು, ವಿದ್ಯಾರ್ಥಿಗಳು IAS ಆಫೀಸರ್ ಆಗ್ಬೇಕು, KS ಆಗಿರ್ಬೇಕಾಗಿತ್ತು, ಡಾಕ್ಟರ್ಗಳು ಆಗ್ಬೇಕಾಗಿತ್ತು, ಎಜುಕೇಶನ್ ಭಾಳಷ್ಟು ಚೆನ್ನಾಗಿ ಓದಬೇಕಾಗಿತ್ತು ಹುಡುಗರುಗಳು. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಆನ್ಲೈನ್ ಬೆಟ್ಟಿಂಗ್ ಆಡಿ ದುಡ್ಡನ್ನು ಸೋತು ಆತ್ಮಹತ್ಯೆಗಳು ಮಾಡ್ಕೊಂತಿದ್ದಾರೆ. ನಮಗೆ ವಿಚಾರ ಗೊತ್ತಾಯ್ತು. ನನ್ನ ಮಗ ರಘು ಪಡ್ಕೋಟಿ 4-5 ವರ್ಷದಿಂದ ಸಂಚು ಮಾಡಿ ಎಲ್ಲ ಅಪ್ಪ ಇದ್ರ ಬಗ್ಗೆ ದನಿ ಎತ್ತಬೇಕಂತೇಳಿ 2002ರಿಂದ ನಾವು ದನಿ ಎತ್ಕೊಂಡ್ ಬಂದಿದ್ದೀವಿ. ಮೊದಲನೇ ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ. ಮತ್ತು ನಾಡಿನ ಮುಖ್ಯಮಂತ್ರಿಗೆ, ಹೋಮ್ ಮಿನಿಸ್ಟರ್ಗೆ ಎಲ್ಲರಿಗೂ ಪತ್ರ ಬರ್ದೀವಿ. ಕೇಂದ್ರ ಸರ್ಕಾರಕ್ಕೆ, ಮೋದಿಯವರಿಗೂ ಲೆಟ್ರ್ ಬರ್ದೀವಿ, ಹೋಮ್ ಮಿನಿಸ್ಟರ್ಗೆ ಲೆಟ್ರ್ ಬರ್ದೀವಿ,
ಕಮಿಷನರ್ಗೆ, IG ಗೆ ಎಲ್ಲರೂ ಲೆಟರ್ ಕೊಟ್ಟು ದಾಖಲೆಗಳಿದೆ ನನ್ನ ಹತ್ರ. ಸುಮಾರು ಒಂದು 8 ಜನಕ್ಕೆ ಅರೆಸ್ಟ್ ಮಾಡಿಸಿದ್ವಿ. ಈ ಆನ್ಲೈನ್ ಬೆಟ್ಟಿಂಗ್ ಆಡೋರ್ಗಿತ್ತು. ಪಪ್ಪಿ ಕೂಡ ನನ್ನ ಮಗನ ಹೋರಾಟ ಅದು ಅರೆಸ್ಟ್ ಆಗಿದ್ದು. MLA ಚಿತ್ರದುರ್ಗ MLA ಮತ್ತೆ ಸಾಕಷ್ಟು ಜನಕ್ಕೆ ಅರೆಸ್ಟ್ ಮಾಡಿಸಿದ್ದೀವಿ. ಇನ್ನು ಸಾಕಷ್ಟು ಜನ ಆ ಥರ ಇದ್ದಾರೆ ಬೆಂಗಳೂರು ಕರ್ನಾಟಕದಲ್ಲಿ. ಅವ್ರನ್ನೆಲ್ಲ ಮುಕ್ತ ಆಗಂಟ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಗಾಂಜಾ, ಡ್ರಗ್ಸು, ಆನ್ಲೈನ್ ಬೆಟ್ಟಿಂಗ್ ಮುಕ್ತ ಆಗಂಟ ನಮ್ಮ ಹೋರಾಟ ನಿಲುವು ಇರುತ್ತೆ. ಈ ನಾಡಿನ ವಿದ್ಯಾರ್ಥಿಗಳಿಗೆಲ್ಲ ನಾವು ಕರೆ ಕೊಡ್ತಾ ಇದ್ದೀವಿ. ಮೊನ್ನೆ ಕೂಡ ನಾವು 15 ದಿವಸ ಹಿಂದೆ ಈ ಕೋರಮಂಗಲದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿಸ್ತಾ ಇದ್ರು. 8 ಲಕ್ಷ ಗೆದ್ದವ್ರಿಗೆ ಕೊಡ್ತೀವಿ, 4,500 ರೂಪಾಯಿ ಎಂಟ್ರಿ ಫೀಸ್ ಇದೆ ಬನ್ನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು. ಆ ಕಚೇರಿ ನುಗ್ಗಿ ಧ್ವಂಸ ಮಾಡಿದ್ವಿ. ಧ್ವಂಸ ಅಂದ್ರೆ ನ್ಯಾಯ ಕೇಳಕ್ಕೆ ಹೋಗಿದ್ದೀವಿ. ಆಗ್ತಾ ಇರ್ತೇವೆ ಹೋರಾಟದಲ್ಲಿ, ಕೈಗೆ ತಟ್ಟಿ ಏನೋ ಕಂಪ್ಯೂಟರ್ ಚೇರ್ ಎಲ್ಲ ಬಿಡ್ತಾ ಇರ್ತೇವೆ. ನಮ್ಮ ಹುಡುಗರೆಲ್ಲ ಹೋಗಿ ದಾಂಧಲೆ ಮಾಡಿ ಅವತ್ತು 12 ಜನದ ಮೇಲೆ ಕೇಸ್ ಆಗಿದೆ. ಇನ್ನು 100 ಕೇಸ್ ಹಾಕ್ಲಿಕ್ಕೆ ಚಿಂತೆ ಇಲ್ಲ ಸರ್ಕಾರ. ಈ ನಾಡಿನ ಮಕ್ಕಳು ಹಿತ ಕಾಯಕ್ಕೆ ನಮ್ಮ ಕರ್ನಾಟಕ ಸೇನೆ ಹುಟ್ಟಿದೆ. ಸೊ ಅವಾಗಿನ ಹೋರಾಟ ಇವಾಗಿನ ಹೋರಾಟ ವ್ಯತ್ಯಾಸ ಏನಿದೆ ಮೇಡಮ್? ಈಗ ಮುಂಚೆ ಹೋರಾಟಗಾರ ಅಂದ್ರೆ ಒಂದು ಗೌರವ ಇತ್ತು. ಪೊಲೀಸ್ ಅಧಿಕಾರಿಗಳು ಒಳ್ಳೆ ಗೌರವ ಕೊಡ್ತಿದ್ರು ಮುಂಚೆ ಪೊಲೀಸ್ಗಳೆಲ್ಲ. ಆಮೇಲೆ ಅಧಿಕಾರಿಗಳು ಅಷ್ಟೇ, ನಾವು ಈ ಕಡೆ ಒಂದು 5 ನಿಮಿಷ ಕಡೆ ಇರ್ತೀವಿ, ಹೋಗಿ ನುಗ್ರ ಅನ್ನೋರು ಒಳ್ಳೆ ಕೆಲಸಕ್ಕೆ. ಈಗಿನ ಅಧಿಕಾರಿಗಳು ಹಂಗಿಲ್ಲ. ಲಾಠಿ ಎತ್ತಿದ್ರೆ ಸಾಕು ಈಗಿನ ಹೋರಾಟಗಾರರು ಕೆಲವು ಜನ ಓಡೋಗ್ತಾರೆ. ಮುಂಚೆ ಎಲ್ಲ ನಾವು ಬೂಟಿಂದ ಹೊಡೆದ್ರು ನಿಂತಿದ್ದೀವಿ, ಲ್ಯಾಟಿಂದ ಹೊಡೆದ್ರು ನಿಂತೀವಿ, ಗನ್ ಶೂಟ್ ಮಾಡಕ್ಕೆ ಬಂದ್ರೆ ನಿಂತಿದ್ದೀವಿ ಹೋರಾಟದಲ್ಲಿ. ಈಗಿನ ಹೋರಾಟಗಾರ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಹೋರಾಟಗಾರರು ಇದ್ದಾರೆ. ಕೆಲವು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಕೆಲವು ಹೋರಾಟಗಾರರು ಹಂಗಿದ್ದಾರೆ. ನಾವು ಏನು ಹೇಳ್ತೀವಿ ಅಂದರೆ, ನಾವೊಂದು ಯಾವುದೇ ಒಂದು ಕೈ ಹಾಕಿದರೆ ಆ ಹೋರಾಟ ಎಂಡ್ ಆಗಂಟ ಬಿಡಬಾರ್ದು. ಆ ಥರ ಹೋರಾಟಗಳು ಮಾಡಬೇಕು. ಈಗಿನ ಹೋರಾಟಗಾರರು ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದೆ. ನಾವು ಈಗಿನ ಸಮಾಜ ಹುಡುಗರಿಗೆ ನಾವು ಹೇಳ್ತಾ ಇದ್ವಿ, ಡಾಕ್ಟರ್ BR ಅಂಬೇಡ್ಕರ್ ಸರ್ ಏನು ಸಂವಿಧಾನ ಬರೆದಾರೆ ಆ ಕಾನೂನುಬದ್ಧವಾಗಿ ಹೋರಾಟಗಳು ಮಾಡ್ಬೇಕಂತೇಳಿ ಈಗಿನ ಹುಡುಗರಿಗೆಲ್ಲ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ಕೇಸ್ ಹಾಕ್ಸ್ಕೊಂಡ್ವಿ, ಜೈಲಿಗೆ ಹೋಗಿದ್ವಿ. ಈ ಕೇಸ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಕೆಲಸಗಳು ಸಿಗಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ರೌಡಿ ಶೀಟರ್ ಮಾಡ್ತಾರೆ. ಮನೆಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಬಂದು ನಮಗೆಲ್ಲ ಪೊಲೀಸರು 3 ಗಂಟೆ ರಾತ್ರಿ ಶೂಗಾಲಿಂದ ದೇವ್ರ ಮನೆಯಲ್ಲೆಲ್ಲ ಹಾಕೊಂಡು ಬಂದು ನಮ್ಗೆ ಎತ್ತಾಕೊಂಡು ಹೋಗಿ ಬೆಡ್ರೂಮಲ್ಲೆಲ್ಲ ಬಂದು ಹೇಳ್ಕೊಂಡು ಹೋಗ್ತಿದ್ರು. ಈಗೆಲ್ಲ ಏನಾಗುತ್ತೆ ಅಂದರೆ ಅವೆಲ್ಲ ಹೇಳ್ಕೊಂಡ್ರೆ ನಾವು ಮೀಡಿಯಾದಲ್ಲಿ ನಾಳೆ ಹೋರಾಟಕ್ಕೆ ಯಾರು ಬರಲ್ಲ. ಆ ಥರ ಹೇಳ್ತಿದ್ವಿ. ನಾವು ಕೈ ಮುರ್ಕೊಂಡಿದ್ದೀವಿ, ಕಾಲು ಮುರ್ಕೊಂಡಿದ್ದೀವಿ. ಈ ಮೈಯಲ್ಲಿ ಬಟ್ಟೆ ಬಿಚ್ಚಿದ್ರೆ ಎಲ್ಲ ಬರೆಗಳು ಆಗೇ ಇದೆ ನಮಗೆ, ಹೊಡೆದಿರೋ ಏಟುಗಳು ಅಷ್ಟು ಏಟು ತಿಂದಿದ್ವಿ. ಈಗಿನ ಹೋರಾಟಗಾರರು ಏಟು ತಿನ್ನಲ್ಲ, ಶಾಲ್ ಜೋಬಲ್ ಇಟ್ಕೊಂಡು ಓಡಾಡ್ತಾರೆ ಕೆಲವು ಹುಡುಗರುಗಳು. ಆ ಥರ ಇದೆ ಪೊಸಿಷನ್ನು. ಯಾಕಂದ್ರೆ ಇದ್ದಾರೆ ಹೋರಾಟಗಾರರು, ಎಲ್ಲರೂ ಹಂಗೆ ಇರಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈಗಿನ ಹೋರಾಟಗಾರರು ಸ್ವಲ್ಪ ಭಯ ಬಿಡ್ತಾರೆ. ಅವಾಗ ಭಯ ಇರಲಿಲ್ಲ ನಮಗೆ. ಅವಾಗ ನಮ್ಗೆ ಕಿಚ್ಚಂಗೆ ತುಂಬ ನಾರಾಯಣಗೌಡರು. ಸರಿ, ಈಗ ತಾವು ಬರೀ ಹೋರಾಟ ಮಾಡೋದಷ್ಟೇ ಅಲ್ದ್ರೆ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಬಂದಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಪ್ರೇರಣೆ ಏನು? ಮೇಡಮ್, 2006, 7, 8ರಲ್ಲಿ ನಮ್ಮ ಭಾಗದ ಯಾದಗಿರಿ ಜಿಲ್ಲೆ ಶಾಪುರ, ಸುರಪುರದಲ್ಲಿ ನೆರೆಹಾವಳಿ ಬಂದಾಗ ಸಾಕಷ್ಟು ಇಲ್ಲಿಂದ ಬೆಡ್ಶೀಟ್ಗಳು, ದನಸಿಗಳೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಫ್ಲಡ್ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲ ಬೆಡ್ಶೀಟ್ಗಳು ಕೊಟ್ಟಿದ್ದೀವಿ, ರೇಷನ್ ಕೊಟ್ಟಿದ್ದೀವಿ. ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಆ ಭಾಗದಲ್ಲಿ ಸಾಮೂಹಿಕ ಮದುವೆಗಳು, ನಮ್ಮ ಭಾಗದಲ್ಲಿ ರೈತರು ಪಾಪ ಸಾಲ ಮಾಡ್ಕೊಂಡು 2 ಲಕ್ಷ 3 ಲಕ್ಷ ಸಾಲ ಮಾಡ್ಕೊಂಡು ಗುಳೆ ಬರ್ತಿದ್ರು. ಮುಂಬೈ ಹೋಗ್ತಿದ್ರು, ಮಹಾರಾಷ್ಟ್ರ ಹೋಗ್ತಿದ್ರು, ಗೋವಾ ಹೋಗ್ತಿದ್ರು, ಬೆಂಗಳೂರು ಬರ್ತಿದ್ರು. ಆ ಸಂದರ್ಭದಲ್ಲಿ ನಾನು 1 kg ಅರ್ಧ kg ಗೋಲ್ಡ್ ಹಾಕ್ತಿದ್ದೆ. ಅವಾಗ ದುಡ್ಡು ಸಂಪಾದನೆ ಮಾಡಿ ದುಡ್ಡಲ್ಲಿ ಗೋಲ್ಡ್ಗಳು ಜಾಸ್ತಿ ಆಗ್ತಿದ್ದೆ. ಅವಾಗ ಹೋದಾಗ ನಾನು ನೋಡೋಕ್ಕೆ ಹಳ್ಳಿ ಜನ ಬರೋರು, ಪಡ್ಕೊಟ್ಟು ಹೆಂಗಿದಾನಂತ ನೋಡಕ್ಕೆ ಬರೋಕೆ. ಅವಾಗ ನಮಗೆ ತೀರ್ಮಾನ ಆಯಿತು, ನಾನು ಹುಟ್ಟಿದ ಜಾಗಕ್ಕೆ ಏನೋ ಒಂದು ಮಾಡ್ಬೇಕಂತೇಳಿ ಗೋಲ್ಡ್ ಎಲ್ಲ ಮಾರಿಬಿಟ್ಟು ಸಾಮೂಹಿಕ ಮದುವೆಗಳು ಮಾಡೋಕ್ಕೆ ಶುರು ಮಾಡಿದೆ. ಆ ಭಾಗದಲ್ಲಿ ಸುಮಾರು 1000 ಜೋಡಿ ಸಾಮೂಹಿಕ ಮದುವೆ ಮಾಡಿದ್ದೀನಿ. ಸುರಪುರ ತಾಲೂಕು, ಶಾಪುರ ತಾಲೂಕಲ್ಲಿ. ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಕೊಟ್ಟಿದ್ದೀನಿ, ಬ್ಯಾಗ್ ಕೊಟ್ಟಿದ್ದೀನಿ, ಬಿಸಿ ಊಟದ ತಟ್ಟೆಗಳು ಕೊಟ್ಟಿದ್ದೀನಿ. ಸಾಕಷ್ಟು ಕೆಲಸ ಮಾಡಿದ್ದೀನಿ. ಮತ್ತು ಮಠ ಮಂದಿರಗಳಿಗೆ ಅಷ್ಟೇ ನಾನು ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಸೇವೆ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದೀನಿ ಮಠ ಮಂದಿರಗಳು. ಆ ಭಾಗದಲ್ಲಿ ಯಾವುದೇ ಮಠದ ಕಾರ್ಯಕ್ರಮದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಭಾಗದಲ್ಲಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಪಟ್ಟಾಭಿಮಾನಿ ಅಂತ ಹೇಳಿದ್ರಿ. ಸೊ ಯಾವಾಗಿಂದ ಈ ಅಭಿಮಾನ ಹುಟ್ಕೊಂಡಿದ್ದು? 84, 85, 87ರಲ್ಲಿ ನಾವು ರಾಯಚೂರಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಕಟ್ಕೊಂಡು ನಾವು ಹೈದ್ರಾಬಾದ್ಗೆ ಹೋಗಿ ಸಿನಿಮಾ ನೋಡಿ ಬರ್ತಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ನಾವೆಲ್ಲ, ರಾಜ್ಕುಮಾರ್ ಗೋಪಿ ಅಂತಿದ್ರು ರಾಯಚೂರಲ್ಲಿ, ಗೋವಿಂದ, ನಾವೆಲ್ಲ ಸೇರಿ ಲಾರಿಗಳು ಮುಗಿಸ್ಕೊಂಡು ಹುಡುಗರೆಲ್ಲ ಸೇರಿ ಆಂಧ್ರ ಹೋಗಿ ಬರ್ತಿದ್ವಿ. ಭಾಗ್ಯಲಕ್ಷ್ಮಿ ಬರ ಹೈದ್ರಾಬಾದ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಿದ್ವಿ. ಮತ್ತೆ ಬಳ್ಳಾರಿಗೆ ಹೋಗ್ತಿದ್ದೀವಿ, ಆದೋನಿಗೆ ಹೋಗ್ತಾ ಇದ್ದೀವಿ. ರಾಜ್ಕುಮಾರ್ ಎಲ್ಲಿ ಬರ್ತಾರಂದ್ರೆ ಆ ಭಾಗಕ್ಕೆ ಹೋಗಿ ನಾವು ಹೋಗ್ತಾ ಇದ್ದೀವಿ. ಆ ಮಂತ್ರಾಲಯ ಶೂಟಿಂಗ್ ಬಂದಾಗ ಅಷ್ಟೇ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಅಲ್ಲೆಲ್ಲ ಹೋಗಿ ನೋಡಿದ್ದೀವಿ. ರಾಜ್ಕುಮಾರ್ ಆ ಕಡೆ ಗಂಗಾವತಿ ಆ ಕಡೆ ಎಲ್ಲ ಬಂದಾಗ ಎಲ್ಲ ಕಡೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ನೋಡಿದ್ದೀವಿ. ನಾವು ಹತ್ರದಿಂದ ನೋಡಿದ್ದೀನಿ. ನಾವು ಅವತ್ತಿಂದ ಅಪ್ಪಟ ರಾಜ್ಕುಮಾರ್ ಅಭಿಮಾನಿ ನಾವು.
ನಾವೆಲ್ಲ ರಾಜ್ಕುಮಾರನ ಸಿನಿಮಾಗಳು ನೋಡ್ಕೊಂಬಂದು ಕನ್ನಡವನ್ನು ಬೆಳೆಸಿದವ್ರು ನಾವೆಲ್ಲ. ಗೋಕಾಕ್ ಚಳವಳಿ ಆಗಿರ್ಬೋದು, ಸಾಕಷ್ಟು ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡು ಸಾರಾ ಗೋವಿಂದ್ ಜೊತೆ ಹೋರಾಟ ಮಾಡಿದೀವಿ. ಅವ್ರ ಜೊತೆ 2-3 ವರ್ಷ ಕೆಲಸ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದಲ್ಲಿ ನಾನು. ಸಾಕಷ್ಟು ಕೆಲಸಗಳು ಮಾಡಿ ಇವತ್ತ ನಮ್ಮ ಕರ್ನಾಟಕ ಸೇನೆ ಒಂದು ಒಳ್ಳೆ ಸಂಘಟನೆ ಕಟ್ಟಿದೀವಿ. 24 ವರ್ಷ ನಾರಾಯಣಗೌಡ್ರ ಜೊತೆ ಕೆಲಸ ಮಾಡಿದೀನಿ. ಒಂದು ಕಪ್ಪು ಚಿಕ್ಕೆ ಇರ್ಲಾರ್ದ ಸಂಘಟನೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಯಾರು ಬಟ್ ತೋರ್ಸ್ಬಾರ್ದು ಬಸವರಾಜ್ ಬಿಟ್ಕೊಂಡು ನಿಂತವನಂತ. ಆ ತರ ನನ್ನ ವಿಶ್ವಾಸ ಉಳಿಸ್ಕೊಂಡ್ ಬಂದಿದ್ದೀನಿ. ನಾನು ಸಾಯ ಗಂಟ ಕನ್ನಡ ಸೇವೆ ಮಾಡ್ತೀನಿ. ಎಲ್ಲಿ ಕಪ್ಪು ಚಿಕ್ಕೆ ತರಲಾರ್ದೆ ಕನ್ನಡ ಕೆಲಸ ಸೇವೆ ಮಾಡ್ತೀನಿ. ದಟ್ಸ್ ಬ್ಯೂಟಿಫುಲ್ ಸರ್. ಅಷ್ಟೇ ಹೇಳ್ತೀರಾ, ತಾವು ಮಾಡಿದಂತ ಹೋರಾಟಕ್ಕೆ, ತಾವು ಮಾಡಿದಂತ ಸೇವೆಗಳಿಗೆ ಬಹಳಷ್ಟು ಪುರಸ್ಕಾರಗಳು ಬಂದಿದೆ. ಸೊ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳೋದಾದ್ರೆ ಹೇಳಿ ಮೇಡಮ್. ಈಗ ಪುರಸ್ಕಾರಕ್ಕಿಂತ ಅಂತ ನಾವು ಪುರಸ್ಕಾರದಿಂದ ಹೋಗ್ಬಾರ್ದು, ನಮಗೆ ಹುಡ್ಕೊಂಬರ್ಬೇಕು ಪುರಸ್ಕಾರ. ಎಷ್ಟೋ ಜನ ಹೇಳಿದ್ರು, ನೀವು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳಿ, ಕೆಂಪೇಗೌಡ ಪ್ರಶಸ್ತಿ ತಗೊಳ್ಳಿ. ಅದು ಏನಾಗುತ್ತೆ ಅಂದರೆ, ನಾವು ಕೇಳ್ಕೊಂಡು ಹೋದಾಗ ನಮ್ಗೆ ವ್ಯಾಲ್ಯೂಯೇಷನ್ ಇರಲ್ಲ. ನಾವು ಮಾಡಿದ್ದು ಹೋರಾಟಕ್ಕೆ ಫಲ ಸಿಗ್ಬೇಕಂದ್ರೆ ಅದು ಹುಡ್ಕೊಂಬರ್ಬೇಕು. ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ರಾಜ್ಯೋತ್ಸವ ಪ್ರಶಸ್ತಿಗಳು ತೊಂತಾರೆ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ತೊಂತಾರೆ. ನಮ್ಗೆ ಆ ಥರ ಹುಚ್ಚಿಲ್ಲ. ಬಂದು ಕೇಳಿದಾಗ ಖುಷಿಯಿಂದ ಹೋಗ್ಬೇಕು ನಾವು. ಯಾಕಂದ್ರೆ ಇವತ್ತ ನೋಡ್ತಾ ಇದೀವಿ, ಸಾಲುಮರದ ತಿಮ್ಮಕ್ಕ 108 ವರ್ಷ, 104, 105 ವರ್ಷ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ಕೊಟ್ಟರು. ಸಾಕಷ್ಟು ಈ ದಾರಾಬೇಂದ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಬಸವಣ್ಣ ಪ್ರಶಸ್ತಿ ಸಾಕಷ್ಟು ಕಟ್ಟಿದ್ದಾರೆ ನನಗೆ. ಅಂಬೇಡ್ಕರ್ ಪ್ರಶಸ್ತಿ ಸುಮಾರು ಸಿಕ್ಕಿದೆ ನನಗೆ. 1-2 ವಿಷ್ಣುವರ್ಧನ್ ಪ್ರಶಸ್ತಿ ಸಿಕ್ಕಿದೆ, ಶಂಕರನಾಗ್ ಪ್ರಶಸ್ತಿ ಸಿಕ್ಕಿದೆ, ನೂರಾರು ಪ್ರಶಸ್ತಿಗಳು ಸಿಕ್ಕಿದೆ. ನಾನು ಮಾಡಿದ ಕೆಲಸಕ್ಕೆ ನಾನು ಒಳ್ಳೆ ಕೆಲಸ ಹೋರಾಟಗಾರ ಅಂತೇಳಿ ಜನಗಳು ಗುರುಸ್ತಾ ಇದ್ದಾರೆ. ಅದೇ ಥರ ನನ್ನ ಹೆಸರು ಉಳಿಸ್ಕೊಂಡು ಹೋಗ್ತೀನಿ. ಪಡ್ಕೊಟ್ಟಿ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀನಿ. ಆ ಪಡ್ಕೊಟ್ಟಿ ಹೆಸರು ನನ್ನ ಮಗನೂ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಮಗನ ಹತ್ರನೂ ಮನವಿ ಮಾಡ್ತಾ ಇದ್ದೀನಿ ನಾನು. ಸೊ ಮುಂದೆ ಏನ್ ಮಾಡ್ಬೇಕು, ನಮ್ಮ ಕರ್ನಾಟಕ ಯಾವ ರೀತಿಯ ಸೇವೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ ತಮಗೆ? ಈಗ ನಮ್ಮ ಕರ್ನಾಟಕ ಸೇನೆ ಅಂತೇಳಿ ಸಂಘಟನೆ ಕಟ್ಟಿದ್ದೀನಿ, 3 ವರ್ಷ ಆಯಿತು. ಇವತ್ತ ಹೋರಾಟಗಾರರು ಬರೋದೇ ಕಷ್ಟ ಇದೆ. ಈ ಪೀಳಿಗೆ, ಮುಂದಿನ ಪೀಳಿಗೆ ನಮ್ಮ ನಾಡಲ್ಲಿ ಉದ್ಯೋಗಗಳು ಸಿಗಬೇಕು, ನಾಡಿನ ಮಕ್ಕಳಿಗೆ IT-BT ಉದ್ಯೋಗಗಳು ಸಿಗಬೇಕು, ಮತ್ತು ಸರ್ಕಾರಿ ಕೆಲಸಗಳೆಲ್ಲ ಕನ್ನಡದ ಮಕ್ಕಳಿಗೆ ಸಿಗಬೇಕು. ಮತ್ತು ಏನಿವತ್ತು ನಮ್ಮ ಮಕ್ಕಳುಗಳು, ವಿದ್ಯಾರ್ಥಿಗಳು, ಅವ್ರಿಗೆ ಯಾರು ಮೋಟಿವೇಶನ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಹೋರಾಟಗಾರರು ಮಕ್ಕಳು ಹೋರಾಟಗಾರ ಇರ್ತಾರೆ, MLA ಮಕ್ಕಳು MLA ಮಕ್ಕಳಾಗಿರ್ತಾರೆ, ಆಟೋದವ್ರ ಮಕ್ಕಳು ಆಟೋದವ್ರ ಆಗಿದ್ದಾರೆ, ಆಟೋ ಓಡಿಸ್ಕೊಂಡಿದ್ದಾರೆ, ಗಾರೆ ಕೆಲಸ ಮಾಡೋ ಮಕ್ಕಳು ಗಾರೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಆ ಥರ ಮಕ್ಕಳುಗಳೆಲ್ಲ ನಾವು ಮೋಟಿವೇಶನ್ ಮಾಡ್ತಾ ಇದ್ದೀವಿ. ಇವತ್ತು ಈ ನಾಡಿನ ಮಕ್ಕಳು ನೀವೆಲ್ಲ ಒಳ್ಳೆ ದಾರಿಗೆ ಬರಬೇಕು. ನಮ್ಮ ಕನ್ನಡ ಸೇನೆ ಗುರಿನೇ ಅದು, ಒಳ್ಳೆ ದಾರಿಗೆ ಬರಬೇಕು, ಒಳ್ಳೆ ತಂದೆಗೆ ಮಕ್ಕಳಾಗಿ ಹುಟ್ಟಬೇಕು, ತಂದೆಗೆ ತಕ್ಕ ಮಕ್ಕಳು ಇರಬೇಕು. ಇವತ್ತ ದುಶ್ಚಟಗಳಿಗೆ ಹಾಳಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಗಾಂಜಾ, ಡ್ರಗ್ಸು, ದುಶ್ಚಟ ಮಾಡ್ಕೊಂಡು ಹುಡುಗರು ಭಾಳಷ್ಟು ಜನ ಹಾಳಾಗ್ತಾರೆ. ನಾವು ಸೆಳ್ಕೊಂಡು ಅಂಥ ಹುಡುಗರು ಕರ್ಕೊಂಬಂದು ಬುದ್ಧಿ ಹೇಳಿ ಕನ್ನಡ ಶಾಲೆ ಹಾಕಿ ಈ ನಾಡಿನ ನೋಡ್ಬೇಕು, ಧಕ್ಕೆ ಬಂದ ಹೋರಾಟ ಮಾಡಬೇಕು. ನಿಮ್ಮ ತಂದೆ ತಾಯಿ ಹೆಸರು ಕೀರ್ತಿ ತರಬೇಕು. ನೀವು ಯಾವ ದೇವ್ರಿಗೆ ಹೋಗೋದು ಬೇಕಾಗಿಲ್ಲ, ನಿಮ್ಮ ತಂದೆ ತಾಯಿನೇ ದೇವರು. ಅವ್ರಿಗೆ ಪಾದ ಪೂಜೆ ಮಾಡ್ರೆ ಸಾಕು, ನಿಮ್ಮ ದೇವ್ರ ಮನೇಲೇ ಇದ್ದಾನೆ ಅಂತ ಬುದ್ಧಿ ಹೇಳ್ಕೊಂಡು ಮಕ್ಕಳಿಗೆಲ್ಲ, ವಿದ್ಯಾರ್ಥಿಗಳಿಗೆ ಸೆಳಿತಾ ಇದ್ದೀವಿ. ಆ ಹುಡುಗರುಗಳೆಲ್ಲ ಈ ಮತ್ತೆ ಈ ಆನ್ಲೈನ್ ಬೆಟ್ಟಿಂಗು ಆಟ ಆಡ್ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ನೇಣು ಹಾಕೊಂಡು ಸತ್ತಿದ್ದಾರೆ. ಅಪ್ಪ ಅಮ್ಮ ಮಕ್ಕಳು ಮೊಬೈಲಲ್ಲಿ ದುಡ್ಡು ಇಟ್ಟಿದ್ದು, ಅಪ್ಪ ಅಮ್ಮ ಮೊಬೈಲ್ 1,50,000 ದುಡ್ಡು ಇಟ್ಟಿದ್ದಲ್ಲ ಆನ್ಲೈನ್ ಬೆಟ್ಟಿಂಗ್ ಆಡಿ ಸೋತು ಕಾಲೇಜ್ಗಳು ಲೈಫು ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ. ಅಂಥ ಮಕ್ಳು ಇವತ್ತು ಗಾರೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಅಂಥ ಮಕ್ಕಳೆಲ್ಲ ಕರ್ಕೊಂಬಂದು ತಿರ್ಗಾ ನೀವು ಚೆನ್ನಾಗಿ ಓದಬೇಕು, ನಮ್ಮ ಕಡೆ ಏನು ಸಹಕಾರ ಬೇಕು, ನಿಮ್ಗೆ ಸೀಟ್ ಬೇಕಾ, ದುಡ್ಡು ಬೇಕಾ, ಎಜುಕೇಶನ್ ಬುಕ್ಸ್ ಬೇಕಾ, ನಾವು ಕೊಡ್ತೀವಿ ಓದ್ರಿ ಅಂತ ಮಕ್ಳು ಮತ್ತೆ ಹೊಸ್ತಾಗಿ ಕರ್ಕೊಂಬಂದು ನಾವೆಲ್ಲ ಬುದ್ಧಿ ಹೇಳಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ಅಂತೇಳಿ ಸಾಕಷ್ಟು ನಾವು ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ 22 ಜಿಲ್ಲೆಯಲ್ಲಿ ನಾವು ಆನ್ಲೈನ್ ಬೆಟ್ಟಿಂಗ್ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದೀವಿ. ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ. ಮತ್ತೆ ಏನು ನವೆಂಬರ್ ಹೋದ ವರ್ಷ ಆನ್ಲೈನ್ ಬೆಟ್ಟಿಂಗ್ಗೋಸ್ಕರ ಅಧಿವೇಶನ ಬೆಳಗಾವಿಗೆ ಸಾವಿರಾರು ಜನ ಇಲ್ಲಿಂದ ಹೋಗಿ ಈ ನಾಡಿನ ಮುಖ್ಯಮಂತ್ರಿಗೆ ಮತ್ತೆ NA ಹರೀಶ್ ಅವ್ರು ಬಂದು ನಾವು ಮನವಿ ಸಲ್ಲಿಸಿ ತೊಗೊಂಡ್ರು. ಸುರೇಶ್ ತಂಗಡಿಗೆ ಅವರೆಲ್ಲ ಬಂದಿದ್ರು ಮನವಿ ತಗೊಳಕ್ಕೆ. ಈ ಅಧಿವೇಶನಗಳು ಚರ್ಚೆ ಆಯಿತು. ಈ ಆನ್ಲೈನ್ ಬೆಟ್ಟಿಂಗ್ ನಾವೆಲ್ಲ ಕ್ರಮ ತೊಗೊಂತೀವಿ, ಹೈಕೋರ್ಟ್ PL ಹಾಕಿ ನಾವೆಲ್ಲ ಬಂದ್ ಮಾಡಿಸ್ತೀವಿ ಅಂತ ಹೇಳಿದೆ. ಹಾಕಿದ್ರು, ಹೈಕೋರ್ಟ್ಗೆಲ್ಲ ಹಾಕಿ ಬಂದಾಗಿದೆ. ಕೆಲವು ಕಡೆ ಕಳ್ತನದಿಂದ ಮಾಡ್ತಾ ಇದಾರೆ. ಅದು ಕೂಡ ಬಂದಾಗಂಟ ನಿರಂತರ ಹೋರಾಟ ಮಾಡ್ಬೇಕಂತ ನಮ್ಮ ಅನಿಸಿಕೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಯಾರು ಬೆಟ್ಟಿಂಗ್ ಆಟ ಆಡಿಸ್ತಾರೆ 1 ಕೋಟಿ ರೂಪಾಯಿ ದಂಡ, 7 ವರ್ಷ ಜೈಲ್ ಅಂತೇಳಿ ಆದೇಶ ಮಾಡಿದ್ದಾರೆ ಮೋದಿಯವರು. ಅದರ ಮುಖಾಂತರ ಎಲ್ಲ ಕಡೆ ಸ್ವಲ್ಪ ಭಯದಿಂದ ಬಂದ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಈ ತರ ಪಪ್ಪಿ ಅಂತವ್ರನ್ನ ಸಾಕಷ್ಟು ಜನ ಇದ್ದಾರೆ, ಅಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ನಾವು ನಮ್ಮ ಕಡೆ ಸೇನೆ ದನಿ ಎತ್ತಿದೆ. ಈ ಅಧಿವೇಶನದಲ್ಲಿ ಕೂಡ ನಾವು ಬೆಳಗಾವಿಗೆ ಸಾವಿರಾರು ಜನ ಹೋಗ್ತೀವಿ. ಇನ್ನ ಅಂತಾರೆ ಎಲ್ಲೆಲ್ಲಿ ಆಟ ಆಡಿಸ್ತಾ ಇದಾರೆ. ಕೋರಮಂಗಲಲ್ಲಿ ಸಾಕಷ್ಟು ಗೇಮ್ಗಳು ಆಡಿಸ್ತಾ ಇದ್ದಾರೆ.
ಅಂತ ಕಂಪನಿ ವಿರುದ್ಧ ನಾವು ಹೋರಾಟ ಮಾಡಿ ಅವ್ರನ್ನೆಲ್ಲ ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡಿಸ್ತೀವಿ. ಸರ್, ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಸೊ ಕರ್ನಾಟಕ ಸರ್ಕಾರ ಏನಿದೆ ಅದರಿಂದ ಯಾವುದೋ ಒಂದು ಸೇವೆ ನಮಗ್ ಸಿಗ್ತಾ ಇಲ್ಲ, ಸೊ ಇನ್ನೂರಿಂದ ನಾವು ವಂಚಿತರಾಗ್ತಿದ್ದೀವಿ ಅಂತ ಹೇಳ್ಕೊಳೋದಾದ್ರೆ ಏನಿಂದ, ಇಲ್ಲ ತೃಪ್ತಿ ಆಗಿದೆಯಾ ನಿಮ್ಗೆ? ನಮಗೆ ತೃಪ್ತಿ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬಡ ಕುಟುಂಬದವ್ರ ರೈತರು ಸಾಕಷ್ಟು ಜನ ಇದ್ದಾರೆ. ಮೊನ್ನೆ ಮಳೆ ಬಂದ್ಬಿಟ್ಟು ಎಷ್ಟೋ ರೈತರು ಭತ್ತ ಹಾನಿ ಆಯಿತು, ಕಡಲೆ ಹಾನಿ ಆಯಿತು, ತೊಗರೆ ಮತ್ತು ಸಾಕಷ್ಟು ಮೆಣಸಿನ್ಕಾಯಿ ಆಗಿರ್ಬೋದು, ಸಾಕಷ್ಟು ಕಾಟನ್, ಹತ್ತಿ ಎಲ್ಲ ಲಾಸ್ ಆಗಿ ರೈತರುಗಳು ಸಾಕಷ್ಟು ಜನ ಹಾಳಾದ್ರು. ಮೊನ್ನೆ ಗೂಳೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ರೈತರು. ಅದು ಆದ ನಂತರ ನಮ್ಮ ಶಾಸಕರುಗಳು ಸಚಿವರುಗಳು ಏನು ಹೇಳ್ತಾರೆ ಅಂದರೆ ಕಿವಿ ಮಾತು, ನಾನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತೊಂಬನ್ನಿ ಕಂಪ್ನಿಗಳು ITBT ಕಂಪ್ನಿ ಎಲ್ಲ ಬರೀ ಹಳೆ ಮೈಸೂರು, ಕೋಲಾರ, ಬೆಂಗಳೂರು ಕಂಪ್ನಿ ಮಾಡೋದಲ್ಲ, ನಾಡ ಕರ್ನಾಟಕ ಎಲ್ಲ ಅಖಂಡ ಕರ್ನಾಟಕದಲ್ಲಿ ಇದೀವಿ ನಾವು. ನಮ್ಮ ಭಾಗಕ್ಕೆ ಯಾಕೆ ನೀವು ITBT ತರ್ತಾ ಇಲ್ಲ, ಕಾರ್ಯಕ್ರಮಗಳು ಬರ್ತಾ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ, ಗಾರ್ಮೆಂಟ್ಸ್ಗಳು ಬರ್ತಾ ಇಲ್ಲ, ಎಲ್ಲ ಬರೀ ಬೆಂಗಳೂರು ತುಂಬಿದ್ರೆ ಉಸಿರಾಡೋಕ್ಕೆ ತೊಂದರೆ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಪರಭಾಷಕರೆಲ್ಲ ಬಂದು ಬೆಂಗಳೂರಲ್ಲಿ ಭೂಮಿಗಳು ಕಿತ್ಕೊಂತ ಇದ್ದಾರೆ, ವಿದ್ಯುತ್ ಕಿತ್ಕೊಂತ ಇದ್ದಾರೆ. ಎಲ್ಲ ಪರಭಾಷಕರುಗಳಿಗೆ ಉದ್ಯೋಗಗಳು ಕೊಡ್ತಾ ಇದ್ದೀರಾ. ಕನ್ನಡದ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ. ಡಾಕ್ಟರ್ ಸರೋಜಿನಿ ಮಹಿಷಿ ಹೇಳ್ತಾ ಇದೆ ಕನ್ನಡದ ಮಕ್ಕಳಿಗೆ 70% ಉದ್ಯೋಗಗಳು ಕೊಡ್ಬೇಕಂತೇಳಿ. ಆ ಕೆಲಸ ನೀವು ಮಾಡ್ತಾ ಇಲ್ಲ ಸರ್ಕಾರದವರು. 70% ಕನ್ನಡದ ಮಕ್ಕಳಿಗೆ, ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿ. ಬೆಂಗಳೂರಲ್ಲಿ ಸಾಕಷ್ಟು ಜನ ಕಲ್ಯಾಣ ಕನ್ನಡ, ಉತ್ತರ ಕನ್ನಡ ಜನ ಬಂದು ಇವತ್ತು ಗಾರೆ ಕೆಲಸಗಳು ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಅಂತ ಮಕ್ಕಳಿಗೆ ಗುರುತಿಸಿ ನೀವು ಕಡೆ ITBT ಕೆಲಸ ಕೊಡಿಸಿ. ಎಲ್ಲದರಲ್ಲಿ ಕಾಮಗಾರಿಕೆ ನಮ್ಮ ಭಾಗಕ್ಕೆ ಒಳ್ಳೆ ಒಳ್ಳೆ ಉದ್ಯೋಗಗಳು ಕೊಡಿ. ನೀವು ಕೊಡ್ತಾ ಇಲ್ಲ. ಒಳ್ಳೆ ಕಾಲೇಜುಗಳಿಲ್ಲ, ಒಳ್ಳೆ ಮೆಡಿಕಲ್ ಕಾಲೇಜುಗಳಿಲ್ಲ, ಹಾಸ್ಪಿಟ್ಲ್ಗಳಿಲ್ಲ. ಸಾಕಷ್ಟು ನಮ್ಮ ಭಾಗದಲ್ಲಿ ಸುರ್ಪುರು, ಶಾಪುರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಅಲ್ಲೆಲ್ಲ ಆ ಕಡೆ ಬಂದರೆ ರೋಡ್ಗಳು ಸರಿ ಇಲ್ಲ. ಒಂದು ನಮ್ಮ ನಾಡಿನ ಮಕ್ಕಳು ಎಜುಕೇಷನಲ್ಲಿ ಭಾಳ ಹಿಂದೆ ಉಳಿದಾರೆ. ಎಲ್ಲ ಶಾಲೆಗಳು ಬಂದ್ ಮಾಡ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ. ಗಡಿ ಭಾಗದ ಸ್ಕೂಲ್ಗಳೆಲ್ಲ ಮುಚ್ತಾ ಇದ್ದಾರೆ. ಕನ್ನಡ ಶಾಲೆಗಳು ಮಕ್ಕಳು ಎಲ್ಲಿ ಓದ್ತಾರೆ ಎಜುಕೇಷನ್ ಹೇಳಿ? ಎಲ್ಲ ನಮ್ಮ ಕಡೆ ಎಲ್ಲ ಬಂದು ಗಾರೆ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದಾರೆ ಕಲ್ಯಾಣ ಕರ್ನಾಟಕ ಮಕ್ಕಳುಗಳು ಅಂತ. ಸಾಕಷ್ಟು ಅಭಿವೃದ್ಧಿಗಳಾಗಬೇಕು. ಮತ್ತು ಈ ಪರ್ಸೆಂಟೇಜ್ ಬಂದಾಗಬೇಕು. ಸರ್ಕಾರ ಅದ್ರ ಮೇಲೆ ಗಮನ ಹರಿಸ್ಬೇಕು. ಒಬ್ಬ ಕಾಂಟ್ರಾಕ್ಟ್ರು 30%, 40% ಕೊಟ್ಬಿಟ್ಟು ಕೆಲಸ ಮಾಡಿ ಕಳಪೆ ಕಾಮಗಾರಿ ಮಾಡಲಿ, ಇನ್ನೇನು ಮಾಡ್ತಾರೆ ಅವರು? 30%, 40% ತೊಗೊಂತೀರಿ ನೀವು. ಆಫೀಸರ್ಸ್ ತೊಗೊಂತಾನೆ, ಶಾಸಕರುಗಳು ತೊಗೊಂತಾರೆ. ಕೆಲಸ ಅಲ್ಲಿ ಒರಿಜಿನಲ್ ಕೆಲಸ ಬರುತ್ತಾ? ಬರಲ್ಲ. ಕಳಪೆ ಕೆಲಸ ಆಗ್ತಾ ಇದೆ. ರಸ್ತೆಗಳಾಗಿರ್ಬೋದು, ಗುಂಡಿಗಳು ಒಂದು ವರ್ಷ ಕೆಲಸ ಮಾಡಿರ್ತಾರೆ, 6 ತಿಂಗಳಲ್ಲಿ ಗುಂಡಿಗಳು ಬೀಳುತ್ತೆ, ಡಾಂಬರೀಕರಣ ಕಿತ್ತೋಗುತ್ತೆ. ಸಾಕಷ್ಟು ಇವೆಲ್ಲ ಇದೆ. ಆಮೇಲೆ JJM ವರ್ಕ್ ಅಂತ ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. JJM ವರ್ಕ್ ಅಂದರೆ ಜಲಜೀವನ ಮಿಷನ್, ಮನೆ ಮನೆಗೆ ನೀರು ಬರಬೇಕು, ಕೊಳೆ ಅಂತೇಳಿ. ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಅಧಿಕಾರಿಗಳು ಬಿಲ್ ಆರ್ಡರ್ ಮಾಡ್ತಾರೆ. ಅಧಿಕಾರಿ ಅರ್ಧ ಎತ್ಕೊಂತಾರೆ, ಕೆಲಸ ಮಾಡೋರು ಅರ್ಧ ಎತ್ಕೊಂತಾರೆ. ಅಭಿವೃದ್ಧಿಗಳು ಮನೆ ಮನೆಗೆ ಕೊಳೆ, ಕೆಲವು ಕಡೆ ಎಲ್ಲ ಕೊಳೆನೇ ಕುಡಿಸಿಲ್ಲ, ನೀರು ಬಂದಿಲ್ಲ, ಸ್ಕ್ಯಾಮ್ ಆಗಿದೆ. ಸಾಕಷ್ಟು ಈ JJM ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರ. ಏನು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಇದಕ್ಕೆ ಸಚಿವರು, ಕೂಡಲೇ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಸಾಕಷ್ಟು ಕಡೆ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದು ಅಭಿವೃದ್ಧಿಗಳಾಗಿಲ್ಲ JJM ವರ್ಕು. ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರ. ಮತ್ತು ಸಾಕಷ್ಟು ನಮ್ಮ ಭಾಗದಿಂದ, ಕಲ್ಯಾಣ ಕರ್ನಾಟಕದಿಂದ ಇಲ್ಲಿ ಬೆಂಗಳೂರಿಗೆ ದುಡ್ಕೊಂತಿನಂತ ಬಂದಿರೋಂಥ ಜನಗಳು ಇಲ್ಲಿ ಒಂದು ಟ್ರಾಕ್ಟರ್ಗಳು ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದಾರೆ. ರೈತರು ಮಕ್ಕಳು ಪಾಪ ಅಲ್ಲಿಂದ ಮಳೆ ಬಂದು ಭೂಮಿ ಹಾಳಾಗಿದೆ, ಅದರಿಂದ ಬೆಳೆಗಳು ಹಾಳಾಗಿದೆ. ದುಡ್ಕೊಂತಿನಾಗ ಅಲ್ಲಿಂದ ಟ್ರಾಕ್ಟರ್ಗಳು ತಂದು ಇಲ್ಲಿ ಈ ಗಾರೆ ಕೆಲಸ ಮಾಡಿಕೊಂಡು ಬಹು ಮಾಡಿ ಕಟ್ಟಿ 10 ರೂಪಾಯಿ ಗುಡಿಸಲು, ಫುಟ್ಪಾತಲ್ಲಿ ಗುಡಿಸೊಳಗೆ ಇಟ್ಕೊಂಡು ನಮ್ಮ ಜನಗಳಿದ್ದಾರೆ ಇಲ್ಲಿ. ಅಂಥವ್ರಿಗೆ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಾಡಿನ ಬೆಂಗಳೂರು ಕಮಿಷನರ್ ಆಗಿರ್ಬೋದು, IG ಆರ್ಡರ್ ಆಗಿದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಉಪಮುಖ್ಯಮಂತ್ರಿ ಪರ್ಮಿಷನ್ ಆರ್ಡರ್ ಮಾಡಿದಾರಂತೆ ಟ್ರಾಫಿಕ್ ಕಮಿಷನರ್ಗೆ, ಬೆಂಗಳೂರಲ್ಲಿ ಒಂದು ಟ್ರಾಕ್ಟರ್ ಓಡಾಡಬಾರ್ದು ಅಂತೇಳಿ. ಇವತ್ತು ರೈತರು ಮಕ್ಕಳು ಬೆಂಗಳೂರು ಟ್ಯಾಕ್ಸ್ ಕೊಡ್ತಾ ಇದೀವಿ ನಾವು. ಕಮರ್ಷಿಯಲ್ ಗಾಡಿ ಟ್ರಾಕ್ಟರ್ಗೆ ಟ್ಯಾಕ್ಸ್ ಕೊಡ್ತೀವಿ. ವೈಟ್ ಬೋರ್ಡು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾವ ಗಾಡಿ ಬೆಂಗಳೂರು ಬರಬಾರ್ದು, ಟ್ರಾಕ್ಟರ್ಗಳು ಓಡಬಾರ್ದು ಬೆಂಗಳೂರು ಅಂತೇಳಿ ಆದೇಶ ಮಾಡಿದ್ರೆ ಇವತ್ತು ಸುಮಾರು ಒಂದು 25,000 ಜನ ಉಪವಾಸ ಬಿದ್ದಿದ್ದಾರೆ ಬೆಂಗಳೂರಲ್ಲಿ. ಅದ್ರವಾಗಿ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಆ ರೈತರ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನಾವು. ಯಾಕಂದ್ರೆ ಈ ಬೆಂಗಳೂರಲ್ಲಿ ಟ್ರಾಕ್ಟರ್ಗಳಿಲ್ಲ ಅಂದರೆ ಬಹು ಮಾಡಿ ಕಟ್ಟಕ್ಕಾಗಲ್ಲ. ಈ JCP ಟಿಪ್ಪರ್ಗಳು ಅವೆಲ್ಲ ಸಂಧಿಯಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಬೆಂಗಳೂರಲ್ಲಿ ಸ್ವಚ್ಛತೆ, ಕಸ ಎತ್ಕೊಂಡು ಹೋಗೋರು ನಮ್ಮ ಟ್ರಾಕ್ಟರ್ ಜನ. ಒಂದು ಟ್ರಾಕ್ಟರಿಂದ 8 ಜನ ಬದುಕ್ತಾರೆ ಕಾರ್ಮಿಕರುಗಳು. ಅಂತ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು 10,000, 20,000 ಫೈನ್ಗಳು ಹಾಕಿ ಗಾಡಿಗಳು ನಿಲ್ಲಿಸ್ತಾ ಇದ್ದೀರಾ. ಸುಮಾರು ಒಂದು 106 ಗಾಡಿಗಳು ಸೀಸ್ ಮಾಡಿದ್ದಾರೆ. ಆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆ ಹೋರಾಟಕ್ಕೆ
ನಾವು ಅಧಿವೇಶನ ಒಳಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಆ ಹೋರಾಟಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ದಯವಿಟ್ಟು ಟ್ರಾಕ್ಟರ್ ಓಡಿಸಕ್ ಬಿಡ್ಬೇಕು ನಮ್ಮ ರೈತರ ಮಕ್ಕಳಿಗೆ. ಸರ್ ಬಹಳಷ್ಟು ಮಾತಾಡಿದ್ರಿ, ತಾವು ಮಾಡಿದಂತ ಹೋರಾಟಗಳ ಬಗ್ಗೆ ನನಗೆ ಹೇಳಿದ್ರಿ, ಪ್ರೇಕ್ಷಕರು ಕೂಡ ಥ್ರಿಲ್ಡ್ ಆಗಿರ್ತಾರೆ, ಈ ತರ ಎಲ್ಲ ಹೋರಾಟ ಮಾಡಿದಾರ ಅಂತ. ಸೊ ನನಗೊಂದು ಕ್ಯೂರಿಯಾಸಿಟಿ, ನಿಮ್ಮ ಮನೆಯನ್ನು ನೋಡ್ಬೇಕು, ಸೊ ಈ ಹೋರಾಟಕ್ಕೆ ಸಾಥ್ ನೀಡಿದಂತ ನಿಮ್ಮ ಧರ್ಮ ಪತ್ನಿನ ಮೀಟ್ ಮಾಡ್ಬೇಕು ಅಂತ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀವಿ ಮೇಡಮ್. ಹಾಗಾದ್ರೆ ಹೋಗೋಣವಾ? ಹೋಗೋಣ, ಖಂಡಿತ ಹೋಗೋಣ. ಎಸ್. ಸೊ ನನ್ನ ಜೊತೆ ರಾಜ್ಯಾಧ್ಯಕ್ಷರು ಬಸವರಾಜು ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಅಂತೂ ನಾವು ಕೇಳ್ಕೊಂಡ್ವಿ. ಈಗ ಅವ್ರ ಬಗ್ಗೆ ಖುದ್ದಾಗಿ ಮಾತನಾಡ್ಲಿಕ್ಕೆ ಅವರ ಧರ್ಮ ಪತ್ನಿಯವರಿದ್ದಾರೆ. ಮೇಡಮ್, ತುಳಸಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್, ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಲೈಫ್ ಜರ್ನಿ? ಸರ್ನ ಮದುವೆ ಆಗಿದ್ದು ಯಾವಾಗ, ಹೇಗೆ? ಆ್ಯಂಡ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜು. ಸೊ ಹೇಗಿತ್ತು ಆವಾಗ, ಆ ಟೈಮ್ ಹೇಗಿತ್ತು? ಒಂದ್ಸಲಿ ಮೆಲುಕು ಹಾಕೋದಾದ್ರೆ, ಆಗ್ಲಿಂದನೂ ಈ ಹೋರಾಟ ಮಾಡಬೇಕು ಆ ಥರ ರೆಬಲ್ ಸ್ವಭಾವನ? ಹೌದು, ಹಾಗೆ ಇದೆ. ಸೊ ಹೇಗಿತ್ತು ಜೀವನ ಮಾಡೋದು, ಹೋರಾಟಗಾರರ ಜೊತೆ ಜೀವನ ಮಾಡೋದು ಹೇಗಿರುತ್ತೆ? ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಓಕೆ. ಸೊ ಅಂದ್ರೆ ಈ ಹೋರಾಟಗಾರರು ಅಂದಾಕ್ಷಣ ಅವ್ರನ್ನ ಪ್ರೀತಿಸೋರು ಬಹಳಷ್ಟು ಜನ ಇರ್ತಾರೆ, ವಿರೋಧ ಮಾಡೋರು ಅದಕ್ಕಿಂತ ದುಪ್ಪಟ್ಟು ಜನ ಇರ್ತಾರೆ. ಸೊ ಹೇಗೆ ನೀವು ಸಂಭಾಲಿಸ್ತಾ ಹೋದ್ರಿ? ವಿರೋಧ ಮಾಡೋರು ಇದ್ದೇ ಇರ್ತಾರೆ, ಪ್ರೀತಿಸೋರು ಇದ್ದೇ ಇರ್ತಾರೆ. ಅವರು ಬಂದಿರೋ ಕಷ್ಟ ಅದು ಅನುಭವಿಸಿದವ್ರಿಗೆ ಗೊತ್ತು. ಸೊ ಹೇಗಿತ್ತು ಮೇಡಮ್ ಸಂಸಾರ ಜೀವನ, ಹೇಗೆ ಸಾಕ್ತಾ ಇತ್ತು? ಮೊದಲಿಗೆ ಏನು ಮಾಡ್ತಾ ಇದ್ರು ಸರ್? ಮೊದಲಿಗೆ ಬೆಂಗಳೂರಿಗೆ ಬರ್ಬೇಕಂದ್ರೆ ನಾವು ದುಡ್ಕೊಂಡು ತಿನ್ಬೇಕಂತ ಬಂದಿದ್ದು. ಅವರು ಕಷ್ಟ ಪಡ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ಅದ್ರ ಜೊತೆಗೆ ಅವ್ರಿಗೆ ಕಷ್ಟದಲ್ಲಿನೂ ಹೋರಾಟ ಜೀವನ ಬೇಕಾಯಿತು. ಬರೀ ಕಷ್ಟನೇ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಕೆಲವು ಜನ ಕಷ್ಟನ ನೋಡ್ಬಿಟ್ಟು ಹೋರಾಟನೂ ಮಾಡಬೇಕು ಅಂತ ಅವರಿಗೆ ಅದು ಮನಸ್ಸಿಗೆ ಬಂದಿದೆ. ಅದರಿಂದ ನಾವು ಅವ್ರ ಜೊತೆಗೆ ಸಾಥ್ ನೀಡಿದ್ರಿ. ಸೊ ನಾನು ಕೇಳ್ಪಟ್ಟೆ, ಪೊಲೀಸರೆಲ್ಲ ಬರೋದು, ಮನೆಗೆ ಬರ್ತಾ ಇದ್ರು, ಹೊತ್ತಿರದ ಹೊತ್ತಲ್ಲಿ ಬರ್ತಾ ಇದ್ರು. ಸರ್ ಬಹಳಷ್ಟು ಜೈಲಿಗೆ ಹೋಗೋದ್ರಲ್ಲೇ ಫೇಮಸ್ ಆಗಿದ್ರು, ತುಂಬಾ ಸಲ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದವರು. ಸೊ ಆಗ ಕೇಳೋದಕ್ಕೆ ಒಂಥರ ಇರುತ್ತೆ, ಬಟ್ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಆ ಮಾನಸಿಕ ಒತ್ತಡ ಹೇಗಿರುತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ರಾತ್ರಿ 1 ಗಂಟೆಗೆಲ್ಲ ಬರೋರು ಪೊಲೀಸರು ಮನೆ ಹತ್ರ. ಒಂದೊಂದು ಸಾರಿ ಜೈಲಿಗೆ ಹೋದಾಗೂ ಇಲ್ಲಿ ಬಸವರಾಜ್ ಪಡ್ಕೋಟೆ ಇದ್ದಾರಾ ಅಂತ ಬರೋರು. ನಾವು ಹೇಳ್ತಾ ಇದ್ವಿ, 2 ಮಕ್ಕಳು, ಚಿಕ್ಕ ಮಕ್ಕಳು ಮನೆಗೆ ಮಲಗಿರ್ತಾ ಇದ್ರು. ಹೊರಗಡೆ ಬಂದು ಅಕ್ಕಪಕ್ಕದಲ್ಲಿ ಪೊಲೀಸರು ಬರ್ತಾರಂದ್ರೆ ಒಂಥರ ನಮಗೂ ಅವಮಾನ ಅನಿಸ್ತಾ ಇತ್ತು. ಅಷ್ಟೊತ್ತು ನೈಟಲ್ಲಿ ಬೆಳಗ್ಗೆ ಆದರೆ ಜನ ಕೇಳೋರು, ಏನಕ್ಕೆ ಪೊಲೀಸರು ಬಂದಿದ್ದಾರೆ? ಆವಾಗ ಮಕ್ಕಳಿಗೂ, ಚಿಕ್ಕ ಮಕ್ಕಳು ಅವಾಗ, ಅವ್ರಿಗೆಲ್ಲ ಅನಿಸೋದು ಬೆಳಗ್ಗೆ ಏನು ಹೇಳ್ಬೇಕು ಮಕ್ಕಳಿಗೆ, ಅವ್ರು ಸ್ಕೂಲ್ಗೆ ಹೋಗೋ ಮಕ್ಕಳು. ಬಟ್ ಅವ್ರಿಗೆ ಹೇಳ್ತಾ ಇದ್ದೆ, ಒಂದು ಧೈರ್ಯ ಬರ್ತಾ ಇತ್ತು. ನಮ್ಮ ಯಜಮಾನ್ರು ಹೋರಾಟ ಮಾಡ್ತಾ ಇದ್ದಾರೆ, ತಪ್ಪು ಮಾಡಿಲ್ವಲ್ಲ, ಆ ಧೈರ್ಯದಿಂದ ಅವ್ರಿಗೆ ಹೇಳ್ತಾ ಇದ್ದೆ, ಏನಕ್ಕೆ ಬಂದಿದ್ದೀರಾ ನೀವು? ಇಲ್ಲ, ಅವರು ಹಿಡ್ಕೊಂಡು ಹೋಗ್ಬೇಕು, ನಾವು ಪೊಲೀಸರು ಬಂದು ನೈಟಲ್ಲೇ ಕರೆದು ಹಿಡ್ಕೊಂಡು ಹೋಗೋರು. ಆ ಮಕ್ಕಳು ತಗೊಂಡು ನನ್ನ ಮನೆ ಒಳಗಡೆ ಡೋರ್ ಹಾಕೊಂಡು ಜೀವನ ಮಾಡ್ತಾ ಇದ್ದೆ. ಸರ್ ಹೇಗಿತ್ತು ಸರ್ ವೈವಾಹಿಕ ಜೀವನ? ಶುರುವಾಗಿದ್ದ ಹೇಗೆ ಸಾಗ್ತಾ ಬಂತು, ಹೇಗೆ ಸಾಗಿದೆ ಇಲ್ಲಿ ತನಕ? 1982-83 ಮದುವೆ ಆಗುತ್ತೆ. ನಾನು 14 ವರ್ಷ ಹುಡುಗ. ನನ್ನ ಹೆಂಡತಿ 8 ವರ್ಷ. ಅವಾಗ ಹಿರಿಯರು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಮಾಡೋದು ಜಾಸ್ತಿ ಇತ್ತು. ಅವಾಗ ಗೊತ್ತಿರ್ತಿರಲ್ಲ ಅವ್ರಿಗೆ, ಏನೋ ವಯಸ್ಸಾದ ನನ್ನ ಸಾಯೋಕ್ಕೆ ಮುಂಚೆ ನಮ್ಮ ಮಕ್ಕಳು ಮದುವೆ ಮಾಡಿ ಸಾಯ್ಬೇಕಂತೇಳಿ ಹಿರಿಯರು ಅವಾಗ ಆಸೆ ಪಟ್ಟು ಮದುವೆ ಮಾಡ್ತಿದ್ರು. ಅವಾಗ ಮದುವೆ ಮಾಡಿದ್ಮೇಲೆ ನಾನು ರಾಯಚೂರಿಗೆ ಹೋದೆ ಹೊಟ್ಟೆಪಾಡಿಗಾಗಿ. ನಮ್ಮ ಮಿಸ್ಸಸ್ ಅಲ್ಲೇ ಇದ್ರು ಊರಲ್ಲಿ, ನಮ್ಮ ಹೆಂಡತಿ ಅಲ್ಲೇ ಊರಲ್ಲಿದ್ದು. ಆದ್ಮೇಲೆ ನಾನು ಬೆಂಗಳೂರು ಬಂದೀವಿ. ದೊಡ್ಡವರಾದ್ಮೇಲೆ 90 ವಯಸ್ಸು ದೊಡ್ಡವರಾದ್ಮೇಲೆ 93ರಲ್ಲಿ ಕರ್ಕೊಂಬಂದೆ ಬೆಂಗಳೂರಿಗೆ. 93ರಿಂದ ಜರ್ನಿ ಜೀವನ ಮಾಡ್ಕೊಂಡು ಬಂದ್ವಿ, ಕಷ್ಟ ಸುಖದಲ್ಲಿ ಗಾರೆ ಕೆಲಸ. ಸರ್ ಏನ್ ಮಾಡ್ಕೊಂಡಿದ್ರಿ ಆಗ? ಅವಾಗ ಶಿವಾಜಿನಗರದಲ್ಲಿ ಪೆನ್ ವ್ಯಾಪಾರ ಮಾಡ್ತಾ ಇದ್ದೆ. ಹೌದಾ? ಪೆನ್ ವ್ಯಾಪಾರ ಮಾಡಿ ಜೀವನ, ಹೆಂಡತಿಗೆ ಒಂದು ಮನೆ ಮಾಡ್ಕೊಂಡು ಬಾಡಿಗೆ ಮನೆ ತೊಗೊಂಡು ಮಾರ್ತಳ್ಳಿ, ಆ ಬಾಡಿಗೆ ಮಾಡ್ತಾ ಜೀವನ ಮಾಡ್ಕೊಂಡು ಹಂಗೆ ಪೆನ್ ವ್ಯಾಪಾರ ಮಾಡ್ತಾ ಒಂದು
ಕನ್ನಡ ಮೇಲೆ ಅಭಿಮಾನ ಬಂತು. ನಾನು ಹೇಳಿದ್ದೆ ಬರೀ ಇದೇ ಮನೇಲಿ ಅಕ್ಕಿ ಡಬ್ಬಿ ಖಾಲಿ ಇದೆ, ಬರೀ ನೀನು ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡ್ತೀಯ, ಮಕ್ಕಳಿಗೆ ಹಾಲಿರಲ್ಲ, ಊಟ ಸರ್ ಇರಲ್ಲ. ಹೆಂಗೆ ಸರ್ ಇನ್ಕಮ್ ಹೇಗೆ ಅದೇ ಜನರೇಟ್ ನಾನು ಫುಟ್ಪಾತ್ ಪೆನ್ ವ್ಯಾಪಾರ ಮಾಡಿ ಆ ದುಡಿಮೆಯಲ್ಲಿ ಮಕ್ಕಳನ್ನ ಸಾಕ್ತಾ ಇದ್ದೆ. ಈಗಲೂ ಅಷ್ಟೇ ಆ ಅಂಗಡಿ ನಾನು ಮರ್ತಿಲ್ಲ, ಆ ಪೆನ್ ವ್ಯಾಪಾರಲ್ಲೇ ಜೀವನ ಮಾಡ್ಕೊಂಡು ಮನೆ ನಡೀತಾ ಇದೆ ಈಗಲೂ. ಯಾಕಂದ್ರೆ ನಾವು ಅಡ್ಡದಾರಿ ಎಲ್ಲಿ ಹೋಗ್ಲಿಲ್ಲ, ದುಡ್ಡು ತಿನ್ಬೇಕು, ಕನ್ನಡವನ್ನು ಕಟ್ಟಬೇಕು. ಯಾಕಂದ್ರೆ ನಮ್ಮ ಮಾತೃಭಾಷೆ ಮರಾಠಿ ಆದ್ರೂ ಕೂಡ ನಾವು ಕನ್ನಡ ಮೇಲೆ ಅಷ್ಟು ಹುಚ್ಚು. ನಮ್ಮ ಪಾಪ ನಮ್ಮ ಹೆಂಡತಿ ಹೋರಾಟ ಮಾಡಿ ನಾವು ಜೈಲಿಗೆ ಹೋದಾಗೆಲ್ಲ ಮಕ್ಕಳು ತೊಗೊಂಡು ಒಬ್ಬರೇ ಇರೋರು. ಸರ್ ಯಾವತ್ತಾದ್ರೂ ಹೇಳಿಲ್ವಾ ಯಾಕೆ ಬೇಕು ಹೋರಾಟ ಇಲ್ಲ? ಸೊ ಅಕ್ಕಪಕ್ಕ ಇರೋದೇ ಬಾಡಿಗೆ ಮನೆಯಲ್ಲಿ ಅಕ್ಕಪಕ್ಕ ಮನೆಯವರು ಕಿರಿಕಿರಿ ಮಾಡ್ತಾರೆ, ಮಕ್ಳಿಗೆ ಏನಂತ ಆನ್ಸರ್ ಮಾಡ್ಲಿ? ಸಾಕಷ್ಟು ಪೊಲೀಸರು ರಾತ್ರಿ 2 ಗಂಟೆ 3 ಗಂಟೆ ಬಂದ್ಬಿಟ್ಟು ಮನೆಯಲ್ಲಿ ಕರ್ಕೊಂಡ್ಬಂದು 4 ಜನ ಇನ್ಸ್ಪೆಕ್ಟರ್ಗಳು ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ಬಿಡೋರು ಹೊಯ್ಸಳದಲ್ಲಿ. ಇವರು ಗೊತ್ತಿರ್ತಿತ್ತು, ಇವ್ರು ನೀವು ಮೀಡಿಯಾದೆಲ್ಲ ನೋಡ್ತಾ ಇದ್ರಲ್ಲ, ನನ್ನ ಗಂಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗ್ತಾನೆ, ನಾವೆಲ್ಲ ಇದೀವಿ, ಧೈರ್ಯ ತುಂಬಾರ ನನ್ಗೆ. ನೀ ಏನು ಕಳ್ತನ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಏನು ರಾಬರಿ ಮಾಡಿಲ್ಲ, ಹೋಗು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ಯಾ, ಹೋಗಿ ತೊಂದರೆ ಇಲ್ಲ, ನೋಡ್ಕೈತಿ ಮಕ್ಕಳು ಅಂತ ಹೇಳಿ ಧೈರ್ಯ ಕೊಡೋರು ನನ್ನ. ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಾನು ಹೆಂಡ್ತಿನೇ ಕಾರಣ. ಸೂಪರ್. ಸೊ ಮಕ್ಳು ಹೇಗೆ ರಿಯಾಕ್ಟ್ ಮಾಡ್ತಿದ್ರು? ಮಕ್ಕಳು ಕೂಡ ಅವರು ಸ್ಕೂಲಲ್ಲಿ ಓದಿ ನಮ್ಮ ಹೆಣ್ಮಕ್ಳ ಓದಿಸ್ಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಮಕ್ಕಳನ್ನ ನೋಡ್ಕೊಳ್ಳೋದು ಪೂರ್ತಿ ಅವರೇನೆ, ನಂದೇನು ಒತ್ತಡ ಇಲ್ಲ. ಅಲ್ಲಿ 100ಕ್ಕೆ 100 ಮಕ್ಕಳನ್ನ ಸಾಕಿದ್ದು ಅವರೇನೆ. ನಿಜವಾಗ್ಲು ನಿಮ್ಮ ಈ ಹೋರಾಟದ ಜರ್ನಿಗೆ ಸಾಥ್ ನೀಡಿರೋ ನಿಮ್ಮ ಧರ್ಮಪತ್ನಿಗೆ ನಮ್ದೊಂದು ಸಲಾಂ. ಸೊ ಅವ್ರ ಬಗ್ಗೆ, ಅವರ ಒಂದು ಪ್ರೀತಿ ಇರಬಹುದು, ಅವರ ಒಂದು ಸಪೋರ್ಟ್ ಇರಬಹುದು, ಲಾಲನೆ ಪಾಲನೆ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋದಾದ್ರೆ? ಇಲ್ಲ, ಅವತ್ತಿನ ಹೇಳಿದ್ನಲ್ಲ, ಈ ಕನ್ನಡ ಒಂದು ಬಂದಾಗ, ಧಕ್ಕೆ ಬಂದಾಗ ಹೋರಾಟಕ್ಕೆ ಹೋದ್ರೆ ಖುಷಿ ಪಡೋರು. ಮೊದಲೇ ಹೋಗಂತ ಹೇಳೋರು, ಬೆಳಗಿನ ಇಡ್ಲಿ ತಿಂಡಿ ಮಾಡಿಸ್ಬಿಟ್ಟು ಕಳ್ಸೋರು, ಶಾಲೆ ಹಾಕ್ಬಿಟ್ಟು ಹೋಗಿ ನೀನು ಒಳ್ಳೆ ಕನ್ನಡದ ಕೆಲಸ ಮಾಡ್ತಿದ್ರು ಹೋಗಂತ ಖುಷಿಯಿಂದ ಕಳಿಸೋರು ನನ್ನ. ನಮ್ಮ ಜೊತೆ ಈಗ ಬಸವರಾಜ್ ಎಂ ಪಡುಕೋಟೆ ಅವರ ಮಗ ರಘು ಪಡುಕೋಟೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಹೆಮ್ಮೆ ಅನ್ಸುತ್ತೆ ತಮಗೆ ತಮ್ಮ ತಂದೆ ಬಗ್ಗೆ? ಖುಷಿ ಆಗುತ್ತೆ ಮೇಡಮ್. ಅವ್ರನ್ನ ನೋಡಿದ್ರೆ ನನಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಎಲ್ಲ ಕಾಣಿಸ್ಬಿಡ್ತಾರೆ. ಯಾಕಂದ್ರೆ ಸೊ ನಿಮ್ಮ ರಿಯಲ್ ಹೀರೋ ಇಸ್ ಯೋರ್ ಫಾದರ್? ರಿಯಲ್ ಹೀರೋ. ಯಾಕಂದ್ರೆ ಕಷ್ಟದಿಂದ ನೋಡಿದಾಗ ಆ ಹೋರಾಟಗಾರರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಸೊ ತಾವು ಕೂಡ ಅವರ ಹಾದಿಯಲ್ಲೇ ಸಾಕ್ತಿದ್ದೀರಿ? ಹಾ ಮೇಡಮ್, ಅವ್ರ ಮಾರ್ಗದರ್ಶನದಲ್ಲಿ ಇದು ಕೊನೆಗೆ ಉಳಿಬಾರ್ದು, ನಾನು ಕೂಡ ಕಂಟಿನ್ಯೂ ಮಾಡೋಣ ಮುಂದಿನ ಪೀಳಿಗೆಗೆ. ಸೊ ಹೇಗಿದೆ? ಸೊ ಅವ್ರು ಮಾಡ್ತಿದ್ದಂಥ ಹೋರಾಟ ನೋಡಿದಾಗ ಹೌದು ಅಪ್ಪ ಹೀರೋ ಅಂತ ಅನ್ಸದ್ ಇರುತ್ತೆ. ಸೊ ತಾವು ಈಗ ಹೋರಾಟಕ್ಕೆ ಇಳಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಅದರ ಎರಡನೇ ಮುಖ ಏನು ಅನ್ನೋದು. ಹೌದು ಮೇಡಮ್, ಅವಾಗ ಏನಂದರೆ ಅವಾಗ ಮೀಡಿಯಾ ಎಲ್ಲ ಕಮ್ಮಿ ಇತ್ತು ಮೇಡಮ್. ಅವಾಗ ಇವ್ರು ಮಾಡೋ ಹೋರಾಟ ಅಲ್ಲಿ ಡೆಲ್ಲಿಗೆ ಮುಟ್ಟಬೇಕಿತ್ತು. ಬೆಳಿಗ್ಗೆ ಆದರೆ ಪತ್ರಿಕೆನಲ್ಲಿ ಆ ಥರ ಬಂದಾಗ ಮಾತ್ರ ಅಲ್ಲಿ ಗೊತ್ತಾಗ್ತಾಯಿತ್ತು. ಆವಾಗ ಇವರು ರೈಲ್ವೆ ಹೋರಾಟದಲ್ಲಿ ಹೋಗಿ ರೈಲ್ವೆ ಕಚೇರಿ ಹೊಡೆದು ಧ್ವಂಸ ಮಾಡ್ತಾರೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಹಿಂದಿನಲ್ಲಿ ಕೊಟ್ಟಿರ್ತಾರೆ. ಹಿಂದಿನಲ್ಲಿ ಕೊಟ್ಟಾಗ ನಮ್ಮ ಕರ್ನಾಟಕ ಮಕ್ಕಳು ಕನ್ನಡದಲ್ಲಿ ಓದಿ ಹಿಂದಿ ಹೇಗೆ ಬರೀತಾರೆ? ಹಿಂದಿ ನಮ್ಮ ಸಬ್ಜೆಕ್ಟ್ ಅಲ್ಲ, ಅದು ನಮ್ಮ ರಾಷ್ಟ್ರ ಭಾಷೆನೂ ಅಲ್ಲ ಅದು. ಹಾಗಾಗಿ ನಮ್ಮ ಕನ್ನಡಿಗರ ಮಕ್ಕಳಿಗೆ ಕೆಲಸ ಸಿಗಲ್ಲ ಅಂದ್ಬಿಟ್ಟು 2700 ಉದ್ಯೋಗಗಳು ಕರೆದಿರ್ತಾರೆ. 4700 ಉದ್ಯೋಗಗಳು. ಆ ಉದ್ಯೋಗಗಳಲ್ಲಿ ಎಲ್ಲ ಹಿಂದಿಯವ್ರಿಗೆ ಸಿಕ್ಬಿಡುತ್ತೆ ಅಂತ ಇವರು ಹೋರಾಟ ಮಾಡಿ ಧ್ವಂಸ ಮಾಡಿದಾಗ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಆದೇಶ ಮಾಡ್ತಾರೆ, ಆ ರಾಜ್ಯದಲ್ಲಿ ಆ ಭಾಷೆನೇ ಪರೀಕ್ಷೆ ಕೊಡಬೇಕು, ಅವ್ರು ಮಾಡಿರೋ ಹೋರಾಟಕ್ಕೆ ಸರಿ ಇದೆ ಅಂತ ಆದೇಶ ಕೊಡ್ತಾರೆ. ಸೊ ಈ ಥರ ಇತ್ತು ಹೋರಾಟ. ಇವಾಗ ಆ ಥರ ಇಲ್ಲ ಮೇಡಮ್, ಅವ್ರ ಥರ ಹೋರಾಟ ನಮ್ಗೆ ಮಾಡೋಕ್ಕೆ ಬರಲ್ಲ. ಈಗ ತುಂಬ ಕಾನೂನೊಂದು ಸ್ಟ್ರಿಕ್ಟ್ ಇದೆ. ಆಮೇಲೆ ಇವತ್ತೇನೇ ಮಾತಾಡ್ಬೇಕಂದ್ರೆ ಒಂದು ಡಾಕ್ಯುಮೆಂಟ್ ಮಾತಾಡ್ಬೇಕು, ಇವತ್ತು ಡಾಕ್ಯುಮೆಂಟ್ ರೀತಿನಲ್ಲಿ ಮಾತಾಡಬೇಕು. ಆ ರೀತಿ ಗೈಡೆನ್ಸ್ ಮಾಡಿದಾರಪ್ಪ, ಏನೇನು ಮಾಡಬೇಕು, ನಮ್ಮ ಸರ್ಕಾರದಲ್ಲಿ ಎಷ್ಟು ಇಲಾಖೆಗಳಿದೆ, ಅಭಿವೃದ್ಧಿ ಏನಾಗಬೇಕು. ಸೊ ಈ ಅಭಿವೃದ್ಧಿನಲ್ಲಿ ದುರುಪಯೋಗ ಮಾಡ್ತಿರೋದು, ಅನಾಧಿಕೃತ ಮಾಡ್ತಿರೋದು, ಕಳಪೆ ಕಾಮಗಾರಿ ಮಾಡ್ತಿರೋದು, ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಏನು ಎಲ್ಲ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಸೂಪರ್. ತಾವು ಕೂಡ ಹೋರಾಟ ಮಾಡಿ ಬಹಳಷ್ಟು ಸುದ್ದಿಯಲ್ಲಿದ್ರಿ. ಸೊ ತಮ್ಮ ಹೋರಾಟದ ಬಗ್ಗೆ ಕೂಡ ಹೇಳೋದಾದರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್. ಹಾಂ ಮೇಡಮ್, ಇದು 3 ವರ್ಷದಿಂದ ನಾವು ನನ್ನ ಗಮನಕ್ಕೆ ಬಂದಿದ್ದು ಒಂದು ಸುಮಾರು 5 ವರ್ಷದಿಂದ ಬರ್ತಿತ್ತು ಇದು ನನ್ನ ಗಮನಕ್ಕೆ. ಲೈಕ್ ಇದರಲ್ಲಿ ಏನು ಇದು ಆನ್ಲೈನ್ ಗ್ಯಾಮ್ಲಿಂಗ್ ಅಂತ ಹೋದಾಗ ದೇರ್ ಇಸ್ ಕಾಲ್ಡ್ ಎ ಫ್ಯಾಂಟಸಿ ಗೇಮ್ ಆ್ಯಂಡ್ ಸ್ಕಿಲ್ ಗೇಮ್ ಮೇಡಮ್. ಫ್ಯಾಂಟಸಿ ಬಂದ್ಬಿಟ್ಟು ನಮ್ಮ ಭಾರತ ಸರ್ಕಾರದಲ್ಲಿ ಅದಕ್ಕೆ ಲೀಗಲೈಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದು ಪ್ಲೇಸ್ಟೋರ್ನಲ್ಲೇ ಅಪ್ಲಿಕೇಶನ್ಸ್ ಬರ್ತದೆ, ಲೂಡೋ, ಡ್ರೀಮ್ 11 ಈ ಥರ ಫ್ಯಾಂಟಸಿ ಗೇಮ್ ಬರುತ್ತೆ ಇದು. ಸೊ ಇಲ್ಲಿ
ಒಂದು ದಿವಸಕ್ಕೆ ಈ ಫ್ಯಾಂಟಸಿ ಗೇಮ್ನಲ್ಲಿ ಒಂದೊಂದು ಅಪ್ಲಿಕೇಶನ್ 500 ಕೋಟಿ 600 ಕೋಟಿ ಮಾಡ್ತಿದ್ದಾರೆ. ನಮ್ಮ ಭಾರತ ಸರ್ಕಾರಕ್ಕೆ ಒಂದು 4 ಕೋಟಿ 5 ಕೋಟಿ ಹೋಗ್ತದೆ ಟ್ಯಾಕ್ಸ್. ಸೊ ಅಲ್ಲಿ ಒಂದು 100 200 300 ಕೋಟಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅದನ್ನ ಲೂಟಿ ಮಾಡ್ತಾನೆ, ಯಾರೋ ಒಬ್ಬನಿಗೆ ಗೆಲ್ಲಿಸ್ತಾನೆ ಅಂದರೆ ಇದು ಯಾವ ನ್ಯಾಯ? ಇದರಲ್ಲಿ ಯಾವುದೇ ರೀತಿ ರೈಟ್ ಇಲ್ಲ. ಆಮೇಲೆ ಲಾಸಸ್ ಆಗುತ್ತೆ, ಬಡವ್ರು ಲಾಸಸ್ ಆಗುತ್ತೆ. ಸೊ ಇದು ಒಂದು ಚಿಕ್ಕದಿದು, ಈ ಚಿಕ್ಕ ಝೋನ್ ಇದು ಫ್ಯಾಂಟಸಿ ಗೇಮ್ ಅಂದರೆ. ಸೊ ಇದಕ್ಕಿಂತ ಮೇಲ್ಗಡೆ ಏನು ಅಂತ ಹೋದಾಗ ಸ್ಕಿಲ್ ಗೇಮ್ ಅಂತ ಬರುತ್ತೆ. ಸ್ಕಿಲ್ ಗೇಮ್ ಬಂದ್ಬಿಟ್ಟು ಪ್ಲೇ ಗ್ಯಾಂಬ್ಲಿಂಗ್ ಆ್ಯಕ್ಟ್ನಲ್ಲಿ ನಮ್ಮ ಭಾರತ ಸರ್ಕಾರದಲ್ಲಿ ಏನಿದೆ ಅಂದರೆ ಯಾವುದೇ ರೀತಿ ಕಾರ್ಡ್ಸ್ ಗೇಮು ಆನ್ಲೈನ್ನಲ್ಲಿ ಆಡೋಂಗಿಲ್ಲ. ಸೊ ಅದಕ್ಕೆ ಕ್ಲಬ್ನಲ್ಲಿ ಆಡಬೇಕು. ಕ್ಲಬ್ನಲ್ಲಿ ಕೂಡ ಇಂಥ ಗೇಮ್ಗಳು ಆಡಬೇಕಂತಿದೆ ಸ್ಪೆಸಿಫಿಕ್ ಆಗಿ. ಸೊ ಕೆಸಿನೋ ಗೇಮ್ಸ್ ಬಂದ್ಬಿಟ್ಟು ಕೆಸಿನೋನಲ್ಲೇ ಆಡಬೇಕು. ಇಲ್ಲೇನಾಗಿದೆ ಅಂದರೆ ಈ ವೆಬ್ಸೈಟ್ ಮೂಲಕ ನಮಗೆ ಕೆಸಿನೋ ಗೇಮ್ಸ್ಗಳೆಲ್ಲ ನಮಗೆ ಆನ್ಲೈನಲ್ಲೇ ಸಿಗ್ತದೆ. ಸೊ ಒಬ್ಬೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 1 ಲಕ್ಷ 5 ಲಕ್ಷ 10 ಲಕ್ಷ 50 ಲಕ್ಷ ಕೋಟಿ ಈ ಥರ ಆಡ್ಕೊಂಡು ಒಂದು ವರ್ಷಕ್ಕೆ 8 ಲಕ್ಷ ಕೋಟಿ IPL ಸೀಸನ್ನಲ್ಲಿ 8 ಲಕ್ಷ ಕೋಟಿ ನಮ್ಮದು ಭಾರತ ದುಡ್ಡು ಲಾಸಸ್ ಆಗ್ತಿದೆ. ಸೊ ಈ ಕೆಸಿನೋದು ಎಷ್ಟಾಗ್ತದೆ ಅಂದರೆ ಲಕ್ಷಾಂತರ ಕೋಟಿ ಇದು. ಸೊ ಈ ದುಡ್ಡುಗಳು ಏನಾಗ್ತಿದೆ ಅಂದರೆ ಆ ವೆಬ್ಸೈಟ್ ಬಂದ್ಬಿಟ್ಟು ಕಂಪ್ನಿ ನೇಮ್ ರಿಜಿಸ್ಟರ್ಡ್ ಆಗಿರುತ್ತೆ. Vega 7 ಇಲ್ಲಾಂದರೆ ರಾಜಾ ಬೆಟ್ಟೋ 567 ಬೆಟ್ಟೋ ಯಾವುದ್ಯಾವುದೋ ಮತ್ತೊಂದು ಹಲವಾರು ಇದೆ. ಆ ಬೆಟ್ಟಿಂಗ್ ಕಂಪ್ನಿಗೆ ಹಾಕೋ ಅಮೌಂಟು ಆ ನೇಮ್ ಟ್ಯಾಗ್ ಲೈನ್ ಇರೋವಂಥ ಬೆಟ್ಟಿಂಗ್ ಕಂಪ್ನಿಗೆ ಹೋಗಬೇಕು ದುಡ್ಡು. ಬಟ್ ನಾನಿಲ್ಲಿ ಅದನ್ನ ಪರಿಶೀಲನೆ ಮಾಡಿದಾಗ ಆ ದುಡ್ಡುಗಳು ಏನಾಗ್ತಿದೆ ಅಂದರೆ ಬೇರೆ 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 ವೆಬ್ಸೈಟ್ಸ್ನಲ್ಲಿ ಬೇರೆ ಬೇರೆ ಕರೆಂಟ್ ಅಕೌಂಟ್ ಬಿಸ್ನೆಸ್ ಅಕೌಂಟ್ಗಳಿಗೆ ಹೋಗ್ತದೆ. ಅದೆಲ್ಲ ಫೇಕ್ ಅಕೌಂಟ್ಸ್. ಆ ದುಡ್ಡು ಏನಾಗ್ತಿದೆ ಅಂದರೆ ಆ ದುಡ್ಡಿಂದ ಮನಿ ಲಾಂಡ್ರಿಂಗ್ ಆಗಿ ನಮ್ಮ ಭಾರತದ ದುಡ್ಡು ಬೇರೆ ಕಂಟ್ರಿಗೆ ಹೋಗ್ತದೆ. ಸೊ ಇಲ್ಲಿ 8 ಲಕ್ಷ 2014ನಲ್ಲಿ 51 ಲಕ್ಷ ಕೋಟಿ ಸಾಲ ಮಾಡಿದ್ರು ನಮ್ಮ ಭಾರತ ಸರ್. ಇವತ್ತು 200 ಲಕ್ಷ ಕೋಟಿ ಸಾಲ ಇದೆ, ಇನ್ನೂ ಹೆಚ್ಚಿದೆ. ಹೀಗೆ ಆಗ್ತಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬೀಳುತ್ತೆ, ಮನೆ ಮಠ ಮಾರ್ಕೊತೀವಿ, ಲಾಸಸ್ ಆಗ್ತದೆ, ಡೆತ್ ಆಗ್ತದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಮಕ್ಕಳು ಆಫೀಸರ್ಸ್ ಆಗಬೇಕು, ಪೊಲಿಟಿಕಲ್ ಪರ್ಸನ್ಸ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕಾಗಿರೋ ವ್ಯಕ್ತಿಗಳು ಸೂಸೈಡ್ ಆಗ್ತಿದ್ದಾರೆ. ನಾಳೆ ದಿವಸ ನಾಯಕರಾಗಬೇಕಾಗಿರೋ ವ್ಯಕ್ತಿಗಳು ಸೂಸೈಡ್ಗೆ ಶರಣಾಗ್ತಿದ್ದಾರೆ. ಸೊ ಈ ಥರ ಆಗ್ತಾ ಬಂತಂದರೆ ನಮ್ಮನ್ನ ಭೂಮಿ ಕಳ್ಕೊಂಡು ನಮ್ಮ ದುಡ್ಡು ಆರ್ಥಿಕ ಪರಿಸ್ಥಿತಿ ಕರ್ಕೊಂಡ್ರೆ ನಾಳೆ ಹಿಂದಿನ ದಿವಸ ಇಸ್ರೇಲ್ನಲ್ಲಿ ವಾರ್ ಹೇಗಾಯಿತು ಮತ್ತು ಇನ್ನೊಂದು ಹಲವಾರು ಕಂಟ್ರಿನಲ್ಲಿ ಹೇಗೆ ವಾರ್ ಆಗುತ್ತೆ, ಅದೇ ರೀತಿ ನಮ್ಮ ಭಾರತಕ್ಕೂ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ SITನೋ EDನೋ CBIಯೋ ಇಲ್ಲ ರಾ ಡಿಪಾರ್ಟ್ಮೆಂಟು ಇಂಡಿಯನ್ ಗೌರ್ಮೆಂಟು ತನಿಖೆ ಮಾಡಿದಾಗ ಇದು ಕಂಪ್ಲೀಟ್ಲಿ ಮಟ್ಟ ಆಗುತ್ತೆ ಅಂತ ನಮ್ಮ ಹೋರಾಟ. ದಟ್ಸ್ ವಂಡರ್ಫುಲ್. ಸೊ ಹೋರಾಟಗಾರರ ಬ್ಲಡ್ಡೇ, ಸೊ ಅದು ಬೈ ಬ್ಲಡ್ಡೇ ಬಂದಿದೆ ಅಂತ ಹೇಳ್ತೀರಿ. ಸೊ ಅಪ್ಪನ ಹೋರಾಟಗಳನ್ನು ನೋಡ್ತಾ ಬಂದಿದ್ದೀರಿ. ಅಪ್ಪ ಆ ಒಂದು ಕಷ್ಟ ಸುಖ ಅದು ಎಲ್ಲನೂ ಕೂಡ ಅನುಭವಿಸ್ತಾ ಬಂದಿದ್ದೀರಿ. ಸೊ ಸಣ್ಣ ವಯಸ್ಸಲ್ಲಿ ನಿಮಗೆ ಪ್ರಶ್ನೆಗಳು ಕಾಡ್ತಿರ್ಲಿಲ್ವಾ? ಯಾಕೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಬಂದು ಅಂತ ನಿಮ್ಮ ಸ್ನೇಹಿತರು ಕೇಳಿರೋದು ಅಥವಾ ನಿಮ್ಮ ಸಂಬಂಧಿಕರು ಕೇಳಿರೋದು, ಅದು ಹೇಗೆ ಫೇಸ್ ಮಾಡ್ತಿದ್ರಿ? ಅದ್ರ ಬಗ್ಗೆ ಏನಾದರೂ ಹಂಚ್ಕೊಂತ? ಚಿಕ್ಕ ವಯಸ್ಸಿನಲ್ಲಿ ನಮಗೆ ಗೊತ್ತಾಗ್ತಿರಲಿಲ್ಲ. ಈ ಕನ್ನಡ ಬಾವುಟ ಅಂದ್ರೇ ನನಗೆ ಗೊತ್ತಾಗಿದ್ದು ನಮ್ಮ ಅಪ್ಪಯಿಂದ. ನನಗೆ ಗೊತ್ತಾಗಿದ್ದು ಕನ್ನಡ ಬಾವುಟ ಅಂದರೆ ನಮ್ಮ ಅಪ್ಪಯಿಂದ. ಉತ್ತರ ಕರ್ನಾಟಕದಲ್ಲಿ ಹಲವಾರು ಜನಕ್ಕೆ ನಮ್ಮ ಅಪ್ಪನೇ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಕನ್ನಡ ಬಾವುಟ, ಅಲ್ಲಿ ಮೊಬೈಲ್ ಇರಲಿಲ್ಲ, ಅವಾಗೆಲ್ಲ ಡಿಜಿಟಲ್ ಇರಲಿಲ್ಲ, ನೋಡ್ತಿದ್ದೆ. ಒಂದೊಂದು ಗ್ರಾಮಕ್ಕೂ ಹೋಗಿ 12 ಗಂಟೆ 1 ಗಂಟೆಗೆ ಹೋಗಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹಿಂದಿನ ಸಂಘಟನೆಯಲ್ಲಿ ಏನಾದರೂ ಕಟ್ಟಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಸವರಾಜ್ ಪಡ್ಕೋಟೆ ಅಂತ ಹೇಳ್ಬೋದು. ಈ ರೀತಿ ಕಟ್ತಿದ್ರು. ಆ ಚಿಕ್ಕ ವಯಸ್ಸಿನಲ್ಲಿ ಜೈಲಿಗೆ ಹೋಗೋರು ಬರೋರು. ನಮಗೆ ಊಟಕ್ಕೂ ಪರಿಸ್ಥಿತಿ ಆ ಥರ ಒಂದು ಸಂದರ್ಭ. ನಮ್ಮಣ್ಣ ಹೋಗ್ಬಿಟ್ಟು ರೇಷನ್ ಅಂಗಡಿನಲ್ಲಿ ಟೊಮೆಟೊ ಈರುಳ್ಳಿ ಕಳ್ತನ ಮಾಡ್ಕೊಂಬಂದಿದ್ದೆ. ನಮ್ಮಮ್ಮ ಓಡ್ದು ಅಲ್ಲೇ ಇಕ್ಬಿಟ್ಟು ಬಾ ಅಂತ ಹೇಳಿತ್ತು. ಅದಿನ್ನ ನನ್ನ ಕಣ್ಮುಂದೆನೇ ಫ್ಲ್ಯಾಶ್ ಆಗ್ತದೆ ಮೇಡಮ್. ಸೊ ಈ ಥರ ಇದ್ದಾಗ ನನಗೆ ಒಂದು ಆಸಕ್ತಿ ಬಂತು. ಸ್ಕೂಲ್ ಡೇಸ್ಗೆಲ್ಲ ಹೋಗ್ತಿರ್ಬೇಕಂದ್ರೆ ಸ್ಕೂಲ್ ಒಂದು ನಾಲೆಡ್ಜು, ನಾವು ಏನು ಆಯ್ಕೆ ಮಾಡ್ತೀವಿ ಅದ್ರ ಮೇಲ್ಗಡೆ ನಾವು ಆ ಸ್ಥಾನಮಾನಕ್ಕೆ ಹೋಗ್ತೀವಿ. ಆ ಕೋರ್ಸನ್ನ ಸ್ಟಡಿ ಮಾಡಿ ಆ ಪ್ರೊಫೆಷ್ನಲಾಗಿ PhD ಮಾಡ್ಬೋದು, ಇಲ್ಲಾಂದರೆ ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು, ಗ್ರ್ಯಾಜುಯೇಟ್ ಮಾಡ್ಬೋದು, ಆಯ್ಕೆ ಮಾಡ್ಕೋಬೋದು. ಸೊ ನನ್ನ ನಾಲೆಜ್ ಏನಾಯಿತು ಅಂದರೆ, ಇರಲಿ ನನಗೆ ಎಜುಕೇಷನ್ ಅದು ನಾಲೆಜ್ ಬೇಕು ಅಂದ್ಬಿಟ್ಟು ನಾಲೆಜ್ ತೊಗೊಂಡು ಕಂಪ್ಲೀಟ್ಲಿ ನಾನು ಸಮಾಜ ಸೇವೆನೇ ಮಾಡಬೇಕು. ಸೊ ಸಿಸ್ಟಮ್ನಲ್ಲಿ ಈ ಥರ ಕೆಡ್ತಿದೆಯಲ್ಲ ಅದನ್ನ ರೈಟ್ ಮಾಡಬೇಕು ಅಂದ್ಬಿಟ್ಟು ನಾನು 7th 8th ಇಂದನೇ ನಮ್ಮ ಅಪ್ಪ ಅವ್ರು ಹೋರಾಟಕ್ಕೆ ಹೋದರೆ ಅವ್ರ ಹಿಂದೆ ಹೋಗ್ಬಿಡ್ತಿದ್ದೆ ಯಾವಾಗಾದ್ರೂ ಫ್ರೀ ಟೈಮ್ಸಲ್ಲಿ.
ನಾರಾಯಣಗೌಡರು ಸಾಹೇಬ್ರಾಗಿರ್ಬೋದು, ಅಪ್ಪ ಆಗಿರ್ಬೋದು, ಎಲ್ಲರೂ ಹೋರಾಟ ಕುತ್ಕೊಂಡಾಗ ಏನ್ ಮಾಡ್ತಿದ್ದಾರೆ, ಹೇಗ್ ಜಯಕಾರ ಆಗ್ತಾ ಇದಾರೆ, ಏನಕ್ಕೋಸ್ಕರ ಇವರೆಲ್ಲ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ, ಇವ್ರ ಕೆಲಸ ಕಾರ್ಯ ಇಲ್ವಾ ಅಂತ ಈ ತರ ಎಲ್ಲ ಯೋಚನೆ ಬರೋದು. ಈ ತರ ಎಲ್ಲ ಥಿಂಕ್ ಮಾಡಿ ಇಲ್ಲ ಇದು ಮಾಡ್ತಾ ಇರೋದು ಕರೆಕ್ಟ್. ಆವತ್ತಿಂದಾನೇ ಅದು ಒಂದು ಬ್ಲಡ್ನಲ್ಲಿ ಅದು ಒಂದು ಹುಮ್ಮಸ್ ಬಂದ್ಬಿಡ್ತು. ಇಲ್ಲ ಅಪ್ಪನಂತಾನೆ ಆಗ್ಬೇಕು, ಇದಕ್ಕೆ ಗೌರವ ಕೊಡ್ತಾರೆ, ಆಫೀಸರ್ಸ್ ಗೌರವ ಕೊಡ್ತಾರೆ, ಕೂರಿಸ್ತಾರೆ ಚೇರ್ ಮೇಲ್ಗಡೆ. ಸರಿಯಾದ ರೀತಿಯಲ್ಲಿ ನಡೆದ್ರೆ, ಸರಿಯಾದ ಮಾರ್ಗದರ್ಶನದಲ್ಲಿ ನಡೆದ್ರೆ ಸೊ ಗೌರವ ಸಿಗುತ್ತೆ. ಹಾಗೆ ಕನ್ನಡ ನೆಲ, ನುಡಿ, ಜಲ ಎಲ್ಲದಕ್ಕಾಗಿ ಹೋರಾಡುವಂತಹ ಮನಸ್ಥಿತಿ ತಮ್ಮಗಳದು. ಸೊ ಕೊನೆಯದಾಗಿ ಅಪ್ಪನ ಇಷ್ಟು ವರ್ಷದ ಜರ್ನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಿ? ಜನರಿಗೆ ಗೊತ್ತಿದೆ, ಜನರೇ ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಆಲ್ರೆಡಿ ಹ್ಯಾಟ್ಸ್ ಆಫ್ ಹೇಳಿದ್ದೀನಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಕೂತಿ ಮಾತಾಡಿದ್ದಕ್ಕೆ. ಸೊ ನಿಮ್ಮ ಹೋರಾಟಗಳು ನ್ಯಾಯ ಪರವಾಗಿರಲಿ, ಕನ್ನಡ ಪರವಾಗಿರಲಿ, ಜಲ ನೆಲ ಪರವಾಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊಳ್ಳೆ ಥಾಟ್ಸ್ನ ಶೇರ್ ಮಾಡಿದ್ದಕ್ಕೆ. ಗಾಡ್ ಬ್ಲೆಸ್ ಅಸ್ ಆಲ್. ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸೊ ಕನ್ನಡಕ್ಕೆ, ಕರ್ನಾಟಕಕ್ಕೆ ಕಿಂಚಿತ್ತು ಅವಮಾನ ಆಗಬಾರ್ದು. ಸೊ ಕನ್ನಡ ಮಾತಾಡೋನು ಯಾವತ್ತು ಕೊರಗಬಾರ್ದು ಅಂತ ಬಹಳಷ್ಟು ಹೋರಾಟಗಳನ್ನ ಮಾಡ್ತಾ ಬಂದಿರೋ ವಿಶೇಷವಾದಂತಹ ವ್ಯಕ್ತಿ ದಟ್ ಇಸ್ ಬಸವರಾಜ್ ಪಡಕೋಟೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿದ್ರು. ಸೊ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.